ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಡಿಸೆಂಬರ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಪ್ರಥಮೀ ತಿಥಿ, ಜ್ಯೇಷ್ಠ ನಕ್ಷತ್ರ, ಧೃತಿಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8:43 ಬೆಳಿಗ್ಗೆ 9:29 ಮಧ್ಯಾಹ್ನ 12:32 ಮಧ್ಯಾಹ್ನ 1:17 ಹಾಗೆಯೇ ಮಧ್ಯಾಹ್ನ 2:49 ಮಧ್ಯಾಹ್ನ 3:34 ಈ ಸಮಯದಲ್ಲಿ ಸ್ವಲ್ಪ ಎಳೆದಾಟ ಒದ್ದಾಟ. ಆಲ್ರೆಡಿ ನೋಡಿ, ಈ ಒಂದು ಚಂಡಮಾರುತ, ಇನ್ನೊಂದು ಅಲರ್ಟು, ಹೈ ಅಲರ್ಟು, ಈ ಚಳಿ, ಈ ತಂಪು, ಈ ಗಾಳಿ, ಇವುಗಳ ಪ್ರಚೋದನೆ. ತುಂಬಾ ಜಾಗರೂಕತೆಯಿಂದ ಇರಿ ಮಕ್ಕಳೇ. ಎಲ್ಲೆಲ್ಲೋ ಹೋಗ್ಬೇಡಿ. ಏನೋ ನಮ್ಮದೊಂದು ಹುಚ್ಚು ಉನ್ಮಾದ. ಅದಕ್ಕೆ ಹಿರಿಯರು ಹೇಳ್ತಾರೆ, ಏನೋ ಒಂದು ಕಾರಣಗಳು, ನಾವು ಮಾಡೋ ಕೆಲ್ಸಗಳಿಗೆ ತುಂಬಾ ಕಾರಣಗಳು ಹುಡ್ಕೋದು ಜಾಸ್ತಿ. ಅದು ಇವತ್ತಿಗೆ ಆನಂದ ಕೊಡುತ್ತೆ. ನಮ್ಮ ಅಜ್ಜ ಹೇಳ್ತಿದ್ದ ಮಾತು, बेटा नजदीकी फायदा बहुत कुछ फायदामंद लगता है, लेकिन जब दूर की मंजिलें बहुत कुछ नुकसान लेके आके देती है ಅಂತ. ಅವರು ಸ್ವಲ್ಪ ಉತ್ತರ ಭಾರತ ಎಲ್ಲ ಸುತ್ತಾಡಿದ್ ಜಾಸ್ತಿ. ಸಿಕ್ಕಾಬಟ್ಟೆ ಋಷಿ ಮುನಿಗಳು, ತಪಸ್ವಿಗಳು, ಸಾಲಿಡ್ ಹಿಂದಿ ಮಾತಾಡೋರು. ಅವರಿಂದ ತುಂಬಾ ಕಲಿತಿದ್ದೆ. ಏನೋ ಭಾಷೆ ಮೇಲೆ ನನಗ್ ಗೊತ್ತಿಲ್ಲ, ಅದಾಗ ಅದು ಬಂತ ಇಲ್ಲ ಇತ್ತ ಅಂತ. ಅಂದ್ರೆ ನಮ್ಗೆ ಇವತ್ತಿನ ಈ ಒಂದು ಶಾರ್ಟ್ ಕಟ್ ಜೀವನ ಜಾಸ್ತಿ. ಏನೋ ಒಂದು ಕಾರಣ, ಬೆಳಿಗ್ಗೆ ಎದ್ದು ಓದೋ. ಮೊನ್ನೆ ಕೂಡ ಒಂದು ದೊಡ್ಡ ಪ್ರೊಫೆಸರ್ ಮೇಡಮ್, ಮಗ ಕೇಳ್ತಿಲ್ಲ ಗುರುಗಳೇ, ಮೊಬೈಲ್ ಗೇಮ್ ಮುಚ್ಚಿಡ್ಕೊಂಡು ಬಿಟ್ಟಿದ್ದಾನೆ. ನೀವ್ ಹೇಳ್ದಾಗೆ ಅವನನ್ನ ಬೋರ್ಡಿಂಗ್ ಅಲ್ಲಿ ಸೇರ್ಸಿದ್ದೆ. ಇಲ್ಲ, ನನ್ ಮನೇಲಿ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯ್ತು ಅಂತ ಕರ್ಕೊಂಡ್ ಬಂದೆ. ಅವತ್ತು ಮಾತ್ರ ಓದ್ದ. ಮಾರನೇ ದಿನ ಈಸ್ ಆಕ್ಟೆಡ್ ಸೇಮ್ ಅಗೇನ್. ಇಂಟರ್ನೆಟ್ ಆನ್. ಅವನಿಷ್ಟಕ್ಕೆ ಅವನಿದು ಸಾಕಾಗ್ಬಿಟ್ಟಿದೆ ಗುರುಗಳ. ಬಾಗ್ಲ ಹಾಕೊಂಡ್ ಮಾತಾಡಿದ್ರೆ ಬೇರೆ ಏನೇನೋ ಬೆದರಿಸ್ತಾನೆ, ಇನ್ನೊಂದ್ ಮಾಡ್ತಾನೆ, ಕೈಯಲ್ಲಿ ಸಿಕ್ಕಿದ್ದೆಲ್ಲ ಹೊಡೆದಾಕ್ತಾನೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಆಯಾಯ ಕಾಲಕ್ಕೆ ಏನ್ ಮಾಡ್ಬೇಕು, ಏನೋ ಒಂದು ಕಾರಣವನ್ನ ಕೊಡಬಾರದು. ಜೀವನದಲ್ಲಿ ನಾವು ತುಂಬಾ ಕಾರಣಗಳು ಕೊಡೋದು ಜಾಸ್ತಿ, ಎಕ್ಸ್ಕ್ಯೂಸಸ್ ಕೊಡೋದು ಜಾಸ್ತಿ. ಇವರಿಂದ ಅಡ್ಡ ಆಯ್ತು, ಅವರಿಂದ ಅಡ್ಡ ಆಯ್ತು, ನನಗೆ ಜ್ವರ ಬಂದಿತ್ತು, ನಂಗೆ ಇಂಟರ್ನೆಟ್ ಇತ್ತು, ಇನ್ನೊಂದಿತ್ತು, ಏನೋ ಒಂದು ಕೊಡೋದು, ಏನೋ ಒಂದು ಕಾರಣವನ್ನ ಕೊಡೋದು. ಅವತ್ತಿಗೆ ಆನಂದ ಇರುತ್ತೆ. ನೆನಪಿಟ್ಟುಕೊಳ್ಳಿ, ನಮ್ಮ ಅಜ್ಜ ಹೇಳಿದಾಗೆ ನಜ್ದೀಕಿ ಫಾಯ್ದಾ. ಇವತ್ತಿನ ದಿನ ಬಿಡ, ಯಾರು ಓದ್ತಾರೆ ಏನ್ ಮಾಡ್ತಾರೆ. ಎಕ್ಸಾಮ್ ಬಂದಾಗ ಸರಿ, ಒಂದ್ 4 ವರ್ಷ ಹೀಗೆ ಜೀವನ ಕಳೆದು ಬಿಟ್ರೆ, ಗ್ರಾಜುಯೇಷನ್ ಏನೋ ಒಂದ್ ಹೇಳ್ಕೊಂಡು, ಅಮ್ಮ ಅಪ್ಪ ಮುಚ್ಚಿಟ್ಕೊಂಡು, ಇನ್ನೊಂದು ಸುಳ್ಳು ಹೇಳ್ಕೊಂಡು, ಏನೋ ಒಂದ್ ಸುತ್ತಾಡ್ಕೊಂಡು, ಸ್ನೇಹಿತರು, ಇನ್ನೊಂದು ಜಾಲಿ ರೈಡು, ಏನೋ ಮಾಡ್ಕೊಂಡು ಕೂತ್ಕೊಂಡ್ರಿ. ಆಮೇಲೆ ಒದ್ದಾಡೋದು ನೀವೇ ಮಕ್ಕಳೇ, ಒದ್ದಾಡೋದು ನೀವೇ. ಎಕ್ಸ್ಕ್ಯೂಸಸ್ ಮೇಕ್ಸ್ ಟುಡೇ ವೆರಿ ವೆರಿ ಈಸಿ. ತುಂಬಾ ಆನಂದ ಕೊಡುತ್ತೆ, ಬಟ್ ದೇ ಮೇಕ್ ಟುಮಾರೋ ಹಾರ್ಡ್. ನಾಳೆ ಅನ್ನೋದನ್ನ ನಿಮ್ಮನ್ನ ಚಚ್ಚಾಕ್ಬಿಡುತ್ತೆ. ಅಯ್ಯೋ ಬಿಡಿ ಗುರುಗಳ, ನನ್ನ ಹಣೆ ಬರ ಹಿಂಗಾಯ್ತು. ಸರಿ ನೀವ್ ಹೇಳೋದು ಒಪ್ಕೊಳ್ಳೋಣ, ನನ್ನ ಹಣೆ ಬರ ಹಿಂಗಾಯ್ತು ಅಂತ ನಡು ರೋಡಲ್ಲಿ ಹೋಗಿ ನೋಡೋಣ. ದೇವ್ರು ಇಷ್ಟ ಇಟ್ಟಾಗೆ ಆಯಸ್ಸಿರುತ್ತೆ, ಇಷ್ಟ ಇಟ್ಟಾಗೆ ತಗೋತಾನೆ. ಬರ್ತಾರೆ ಎಡಗಡೆಯಿಂದಲೂ ಬಲಗಡೆಯಿಂದಲೂ ಬಂದು ಗುದ್ದುತ್ತಾರೆ. ಯಾಕೆ ನೋಡ್ತೀರಿ ಲೆಫ್ಟ್ ರೈಟು? ಏನಕ್ಕೆ ನೋಡ್ಬೇಕು? ಹಣೆ ಬರ ಇದ್ದಂಗ ಆಗುತ್ತೆ, ತಿಂದ ಜೀರ್ಣ ಆಗುತ್ತೆ. ಏನೋ ತಿಂದ್ರೆ, ಏನೋ ಮಾಡಿದ್ರೆ ಅವೆಲ್ಲ ಇಲ್ಲ.
ಹಣೆ ಬರ ಇದೆ, ಅದನ್ನ ನಾವು ಉತ್ತಮ ಮಾಡಿಕೊಳ್ಳುವುದೇ ಮನುಷ್ಯನ ಜೀವನ. ಅದು ಪಶು ಪಕ್ಷಿ ಪ್ರಾಣಿಗಳಿಗೆ ಅದ್ರ ಹಣೆ ಬರವೇ ರೋಡಲ್ಲಿ ಮಲ್ಗೋದು, ರೋಡಲ್ಲಿ ಕಕ್ಕ ಮಾಡೋದು, ರೋಡಲ್ಲಿ ಸಂಡಸ್ ಮಾಡೋದು, ರೋಡಲ್ಲಿ ಮೂತ್ರ ಮಾಡೋದು, ಇಲ್ಲ ಅದು ರೋಡಲ್ಲೇ ಬದುಕು ಸಾಗಿಸೋದು. ನಮಗ ಆ ನಿಯಮ ಇಲ್ಲ, ನಾವು ಅದ್ ಮಾಡೋ ಹಾಗೆ ಇಲ್ಲ. ನಾವು ಆ ರೋಡಲ್ಲಿ ಬದುಕಿರೋ ಪ್ರಾಣಿಗಳಿಗಿಂತಲೂ ಹೀನಾಯಮಾನವಾಗಿ ಬದುಕ್ತಿದ್ದೇವೆ ಗೊತ್ತಾ? ಗಿವಿಂಗ್ ಎಕ್ಸ್ಕ್ಯೂಸಸ್, ತುಂಬಾ ಏನೋ ಒಂದು ಕಾರಣಗಳು ಕೊಡೋದು. ಶಿಸ್ತಿಲ್ಲದ ಜೀವನ ನೆನಪಿಟ್ಕೊಳ್ಳಿ. ಒಂದು ಶಿಸ್ತಿರ್ಬೇಕು. ಒಂಚೂರು ಪರವಾಗಿಲ್ಲ ಮಕ್ಕಳ, ಎಲಾಸ್ಟಿಕ್ ಆಗೋಣ. ವಿಪರೀತ ಶಿಸ್ತು ಕಟ್ಟುಪಾಡುಗಳಾಗ್ಬಿಡುತ್ತೆ. ಆಗೋಲ್ಲ. ಇಷ್ಟೊತ್ತಿಗೆ ತೊಳ್ಬೇಕು, ಇಷ್ಟೊತ್ತಿಗೆ ಮಲಗ್ಬೇಕು, ಇಷ್ಟೊತ್ತಿಗೆ ತಿನ್ಬೇಕು, ಇಷ್ಟೊತ್ತಿಗೆ, ಅವೆಲ್ಲ ಆಗೋಲ್ಲ. ನಿಮ್ಮನ್ನ ಒಂಥರ ಮೆಷಿನ್ ಅಲ್ಲ ನೀವು. ಹಾಗೆ ಶಿಸ್ತುಬದ್ಧ ಜೀವನವಿಲ್ಲದ್ದು ನೆನ್ಪಿಟ್ಕೊಳ್ಳಿ. ಡಿಸಿಪ್ಲಿನ್ ಮೇಕ್ಸ್ ಟುಡೇ ಹಾರ್ಡ್. ಶಿಸ್ತು ಅನ್ನೋದು ಇವತ್ತು ನಮ್ಗೆ ಸ್ವಲ್ಪ ಕಷ್ಟ ಕೊಡುತ್ತೆ, ಆದರೆ ದ ಲೈಫ್ ಇಟ್ ಮೇಕ್ಸ್ ಟುಮಾರೋ ವೆರಿ ಮಚ್ ಈಸಿ ಅಂತ ಹೇಳ್ತಾರೆ. ನನ್ನ ಅಜ್ಜ ಹೇಳ್ದಾಗೆ ನಜ್ದೀಕಿ ಫಾಯ್ದ ಮತ್ ಸೋಚು. ದಯಮಾಡಿ ಈ ಕೋಟ್ ಅನ್ನ ಬರೆದಿಟ್ಕೊಳ್ಳಿ. ಡಿಸಿಪ್ಲಿನ್ ನಮ್ಗೆ ಇವತ್ತು ಸ್ವಲ್ಪ ಕಷ್ಟ. ಎದ್ದು ಹೋಗೋದು, ಹೋಗಿ ಇಂಟರ್ವ್ಯೂ ಇದೆ ಎದ್ದು ಹೋಗಿ, ಎಕ್ಸಾಮ್ಸ್ ಇದೆ ಎದ್ದು ಪ್ರಿಪೇರ್ ಆಗಿ, ಕೆಲಸ ಎದ್ದು ಪ್ರಿಪೇರ್ ಆಗಿ, ಎದ್ದೋಳಿ. ನೀವು ಸುಮ್ನೆ ಕಾರಣಗಳು ಕೊಡಬೇಡಿ. ನನಗೆ ಅವ್ರು ಇರ್ಲಿಲ್ಲ, ನನಗೆ ಇವ್ರು ಇರ್ಲಿಲ್ಲ, ನನಗ್ 30 ಆಯ್ತು, ನನಗ್ 40 ಆಯ್ತು. ಅವೆಲ್ಲ ಕರ್ನಲ್ ಸ್ಯಾಂಡರ್ಸನ್ ಇವತ್ತಿಗೂ ನಮ್ಮ ದೇಶದ ಪ್ರಧಾನಿ ನೋಡಿ, ಅವರ ವಯಸ್ಸೆಷ್ಟು, ಅವರೊಬ್ಬರನ್ನು ನೋಡಿ ಸಾಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನೋಡಿ, ಅವರ ವಯಸ್ಸೆಷ್ಟು. ಅದ ಬೇಡ, ಯಡಿಯೂರಪ್ಪನವರ ವಯಸ್ಸು ನೋಡಿ, ದೇವೇಗೌಡರ ವಯಸ್ಸೆಷ್ಟು ನೋಡಿ. ಸ್ಟಿಲ್ ದೇ ಆರ್ ಆಕ್ಟಿವ್. ರಾಜಕೀಯ ಅವರದೇ ಒಂದು ಕಾರ್ಯತಂತ್ರ, ರಣತಂತ್ರ, ವಿಜಯತಂತ್ರ, ರಾಜಕೀಯ ತಂತ್ರಗಾರಿಕೆ, ಪ್ರತಿತಂತ್ರಗಾರಿಕೆ, ಅದೇ ಯೋಚನೆ ಅವ್ರಿಗೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನೀವು ನಂಬಲ್ಲ, ಒಂದ್ ದಿನಕ್ಕೆ 10 ಮದುವೆಗಾದ್ರೂ ಅವ್ರು ಹೋಗ್ಬೇಕು, 10 ಫಂಕ್ಷನ್ಗಳಿಗೆ ಹೋಗ್ಬೇಕು, ಗೃಹ ಪ್ರವೇಶಕ್ಕೆ ಹೋಗ್ಬೇಕು. ನಾವು ಹೋಗ್ತೀವ? ಖಂಡಿತ ನಾನಂತೂ ಹೋಗಲ್ಲ. ಅಯ್ಯೋ ಹೋಗಪ್ಪ, ಅವ್ರು ಕೊಟ್ಟಿದ್ ಪ್ರಸಾದ ಅಲ್ಲೊಂದು ಗಿಫ್ಟ್ ಕೊಟ್ಟು ಮಾತಾಡಿ ಆರೈಸಿ, ಏನ್ ಜ್ವರ ಇದ್ರು, ಏನ್ ಬೇಜಾರಿದ್ರು, ಏನ್ ಜಗಳ ಇದ್ರು, ಏನ್ ಮುನ್ಸಿದ್ರು ಮನೆಯಲ್ಲ, ಅದಲ್ಲೆಲ್ಲ ಹೊರಗಡೆ ಹಿಂಗ ಹೋಗಿ ನಗಬೇಕು. ಅವ್ರ ಶಿಸ್ತು ನೋಡಿ. ಡಿಸಿಪ್ಲಿನ್ ಮೇಕ್ಸ್ ಟುಡೇ ಹಾರ್ಡರ್ ಬಟ್ ಇಟ್ ಮೇಕ್ಸ್ ದ ಲೈಫ್ ಮೋರ್ ಈಸಿಯರ್. ಯಾವಾಗಲೂ ನೋಡಿ, ಅವರು ನಾನೊಬ್ಬ ರಾಜಕಾರಣಿ ತುಂಬಾ ಜನಗಳ ಒಂದು ಜಾತಕ ವಿಮರ್ಶೆ, ಚಿಂತನೆ, ದೈವಿಚ್ಛೆಯಿಂದ ನೋಡಿದ್ದಾನೆ. ಅದೊಂದು ತೃಪ್ತಿ ಇದೆ, ಆತ್ಮ ತೃಪ್ತಿ ಇದೆ. ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನನ್ನ ಮನೆ ಊಟ ತಿನ್ನೋದೇ ಇಲ್ಲ, ನಾನ್ ಮನೇಲಿ ನಿದ್ದೆ ಮಾಡಿ ಎಷ್ಟೊತ್ತಾಗಿದ್ಯೋ ಅಂತಾರೆ. ನನ್ನ ಹೆಂಡತಿ ಜೊತೆ ಬರ್ಡೇ ಅನ್ನೋದು ನಾನು ನೋಡೇ ಇಲ್ಲ, ನನ್ನ ಮಕ್ಕಳ ಜೊತೆ ಬರ್ಡೇ ನಾನು ನೋಡಿಲ್ಲ, ಆನಿವರ್ಸರಿ ನಾನು ನೋಡಿಲ್ಲ. ಸದಾ ಜನಗಳ ಜೊತೆಲಿ ಇರಬೇಕು, ಸದಾ ಜನಗಳು. ನಿಮಗೆ ಅವರದ್ದು ಪ್ರತಿನಿತ್ಯ ಒಂದು ಕುಂದುಕೊರುತ್ತೆ. ಅದಕ್ಕೊಂದು ಆಫೀಸು, ಅದಕ್ಕೊಂದು ಸೇವಾ ಸಂಸ್ಥೆ, ಅದಕ್ಕೊಂದು ಕಾಲ್ ಸೆಂಟರ್, ಅದಕ್ಕೊಂದು ಫಾಲೋ ಅಪ್, ಅದಕ್ಕೊಂದು ಮೆಡಿಕಲ್ ಕೌನ್ಸಿಲಿಂಗ್, ಲೀಗಲ್ ಕೌನ್ಸಿಲಿಂಗ್, ಎಷ್ಟು ಗೊತ್ತಾ? ನಮಗೆ ಮನೆಯ 5 ಜನರನ್ನ ನಿಭಾಯಿಸ್ಲಿಕ್ಕೆ ಎಷ್ಟು ಒದ್ದಾಡ್ತವೆ ಯೋಚನೆ ಮಾಡಿ ನೋಡಿ. ಅವರು ಕಡಿಮೆ ಅಂದ್ರು 5 ಲಕ್ಷ ಜನರ ಕುಂದು ಕೊರತೆ. ಆ ಶಾಲೆಗಳಿಲ್ಲ, ಲೈಬ್ರರಿಗಳಿಲ್ಲ, ರೋಡ್ ಇಲ್ಲ, ಕರೆಂಟ್ ಇಲ್ಲ, ಟೆಂಡರ್ಗಳು ಪಾಸ್ ಆಗಿಲ್ಲ, ಬೇರೆ ಬೇರೆ ಜನಗಳ ನಡುವೆ ಎದ್ರೆ ಕೂತ್ರೆ ನಿಂತ್ರೆ ಅವ್ರಿಗೆ ಅದೇ ಆ ಡಿಸಿಪ್ಲಿನ್ ಇಟ್ಟಿರೋದಕ್ಕೆ ಅವರೊಬ್ಬ ನಾಯಕ, ಅವರೊಬ್ಬ ಯಶಸ್ವಿ ನಾಯಕ. ನಾವು ನಮ್ಮನೆಯವ್ರದೇ ಕೇಳೋಲ್ಲ, ನಮ್ಮನೆಯವ್ರ ಜೊತೆಲೆ ಕುತ್ಕೊಳ್ಳಲ್ಲ, ನಮ್ಮನೆಯವ್ರ ಜೊತೆಲೆ ಮಾತಾಡಲ್ಲ. ಅವ್ರಿಗೆ ಏನ್ ಸಮಸ್ಯೆ ಆಗಿದೆ, ನಾವೇನು ಸರಿಪಡಿಸ್ಬೋದು ಅನ್ನತಕ್ಕಂಥದ್ದು. ನಾವು ಏನ್ ಗೊತ್ತಾ, ಈಸಿ ಗೋಯಿಂಗ್, ಅಶಿಸ್ತಿನ ಜೀವನ. ಏನೋ ಒಂದ್ ಕಾರಣಗಳು ಕೊಟ್ಕೊಳ್ಳೋದು. ಅಯ್ಯೋ ಹೋಗಪ್ಪ, ಯಾರೆದ್ದೋಳೋದು, ಯಾರೆದ್ದು ಓಡೋದು, ಅಯ್ಯೋ ಇಷ್ಟು ರಿಸ್ಕ್ ಇದೆಯಾ, ಇದೆ ಹಾಗಂತ ಏನೂ ತಿಳಿಯೋದು ವ್ಯವಹಾರ ಮಾಡೋದು ಬೇಡ. ಮೊನ್ನೆ ಒಬ್ಬ ಬರ್ತಾನೆ, ಪುಣ್ಯಾತ್ಮ, ನಾನು ಬರೆದು ಬಿಟ್ಟಿದ್ದೇನೆ, 9 ಎಲೆ ಕೈಗೆ ಬಂದಿದ್ದೆ, ಧ್ವಂಸ ಕಣೋ, ದಿವಾಳಿ ಆಗ್ಬಿಡ್ತೀಯ, ಮನೇಲಿ ಒಂದು ಬಂಗಾರ ಉಳಿಯಲ್ಲ, ಏನೋ ಒಂದು ಎಡವಟ್ಟು ವ್ಯವಹಾರಕ್ಕೆ ಹೋಗ್ತೀಯ ಪುಣ್ಯಾತ್ಮ. ಅಂದ್ರೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಂತೆ ಹೋಗಿ ಸಾಲ ತೆಗೆದು ಸುಮಾರು ಒಂದು 50-60 ಲಕ್ಷ ಕಳೆದಾಕ್ಬಿಟ್ಟಿದ್ದಾನೆ. ಇರೋ ಮನೆ, ಇರೋ ಬಂಗಾರ ಎಲ್ಲ ಕಳಿಸಿ ಕೊಟ್ರು, ಇನ್ನೂ ಬಿದ್ದಿದೆ. ಸೂಸೈಡ್ ಮಟ್ಟದ ಚಿಂತನೆಗಳು. ಅದು ಕೂಡ ಒಂದು ಟ್ರಯಲ್ ನೋಡ್ಬೇಕಿತ್ತು. ಅಶಿಸ್ತು, ಬೇಗ ಆಗ್ಬಿಡ್ಬೇಕು ನೋಡಿ. ಅದಕ್ಕೆ ಹೇಳೋದು, ತುಂಬಾ ಅಶಿಸ್ತಿನವರೇ ಈ ತರದ ಕೆಲಸಗಳು ಮಾಡೋದು. ಟೈಮ್ ವೇಸ್ಟ್ ಆಗ್ಬಿಡುತ್ತಲ್ವಾ, ವಯಸ್ಸಾಗ್ಬಿಡುತ್ತಲ್ವಾ, ಸೆಟ್ಲ್ ಆಗ್ಲಿಲ್ವಲ್ಲ,
ಏನು ಸೆಟ್ಲು? ದೇಶದ ದೊರೆ ನಮ್ GDP ಬಿದ್ದಿದೆ, ಮುಗ್ಗರ್ಸಿದೆ. ಯಾರು ಗಮನಿಸ್ತಿಲ್ಲ, ನೀವು ನಂಬ್ತಿಲ್ಲ. ನಮ್ಮ ದೇಶದಲ್ಲಿ ನಾವು 100 ಕೋಟಿ ಜನ ಇದ್ದೀವಿ ಅಂದ್ರೆ 5% ಟ್ಯಾಕ್ಸು ಬರೀ 5 ಜನ ಕಟ್ಟೋದು. 5% 5 ಜನ ಕಟ್ತಾರೆ, ಇಲ್ಲ 50 ಜನ, ಇಲ್ಲ 100 ಜನ. ಮಿಕ್ಕಿದ್ದು 95% ಟ್ಯಾಕ್ಸ್ 95 ಕೋಟಿ ಜನ ಕಟ್ತಿದೀವಿ. ನೀವು ನಂಬ್ತೀರಾ? ನಾವು ಸಾಮಾನ್ಯರು, ತುಂಬಾ ಅತಿ ಶ್ರೀಮಂತರು ಕಟ್ತಿರೋ ಟ್ಯಾಕ್ಸು 5%, ಸಾಮಾನ್ಯರು ಕಟ್ತಿರೋ ಟ್ಯಾಕ್ಸ್ 95 ರೂಪಾಯಿ. ಅನ್ಆರ್ಗನೈಸ್ಡ್ ಸೆಕ್ಟರ್ ಕಡೆ ಗಮನ ಕೊಡ್ತಿಲ್ಲ. ತುಂಬಾ ಇದು ನೀವು ನೋಡ್ತೀರಿ ನೀವು. ಅದಕ್ಕೆ ಎಲ್ಲಾ ದೇಶಗಳು, ಚೈನಾ ಇಂದ ಹಿಡಿದು ಪೋಲೆಂಡ್ ಇಂದ ಹಿಡಿದು ನಮ್ಮ ಭಾರತ ಕೂಡ ಮೊನ್ನೆನೂ 130 ಟನ್ ಬಂಗಾರ ತಗೊಬಂದು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದೆ. ನೆನ್ಪಿಟ್ಕೊಳ್ಳಿ. ಶಿಸ್ತುಬದ್ಧವಿಲ್ಲದ ಜೀವನ ಇಲ್ಲಿಗೆ ಬಂದು ನಿಂತ್ಕೊಳ್ಳೋದು. ಆ ಟ್ರೇಡಿಂಗು ಇನ್ನೊಂದು ಗೊತ್ತಿಲ್ಲ, ರಿಸರ್ಚ್ ಮಾಡಿಲ್ಲ, ಸುಮ್ಮನೆ ಒಂದು ಸ್ಯಾಂಪಲ್ ಡೇಟಾ ಹಾಕ್ಬೇಕು. ನೋಡಿ, ಒಂದು ಲೆಕ್ಕ ಇದೆ. ನಿಮಗೆ 1 ಲಕ್ಷ ಸಂಪಾದನೆ ಇದೆ ಅನ್ನೋದಾದರೆ ಅದರಲ್ಲಿ ಫಸ್ಟ್ 60 ನಿಮ್ಮ ಹತ್ರ 1 ಲಕ್ಷ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಟ ಆಡ್ಬೇಕು ಅಂದ್ರೆ ಹೇಳ್ಕೊಡ್ತೇನೆ ನೋಡಿ. ನನ್ನ ಗುರುಗಳು, ಹಿರಿಯರು, ಆತ್ಮೀಯರ ಜೊತೆ ಮಾತಾಡ್ತಿರ್ತಾನೆ. ನಿಮ್ಮ 60,000 ರೂಪಾಯಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಟಾಪ್ 10 ಸ್ಟಾಕ್ಸ್ ಅಲ್ಲಿ ಹಾಕಿ ಬಿಟ್ಬಿಡ್ಬೇಕು. ಪ್ರತಿ ತಿಂಗಳು 1 ಲಕ್ಷ ಇದೆ ನಿಮ್ಮ ಹತ್ರ ಬರ್ತಿದೆ, ಆ 60,000 ತಗೊಂಡು ಹೋಗ್ಬಿಟ್ಟು ಟಾಪ್ 10 ಇಂಡೆಕ್ಸ್ 10 ಅಂತ ಇರ್ತವೆ. ಅಂತ ಶೇರ್ ಅಲ್ಲಿ ಅದು ಯಾವತ್ತೂ ಬೀಳಲ್ಲ. ಅದು ಟಾಟಾ ಇರ್ಬೋದು, ಕೆಲವೊಂದು ಕಂಪ್ನಿಗಳು. ಸೇಫ್ಟಿ ಅದೊಂಥರ ಲ್ಯಾಂಡ್ ಅಲ್ಲಿ ಹಾಕಿಟ್ಟಾಗೆ. ಒಂಚೂರು 1%, 5% ವೇರಿಯೇಷನ್ ಬರ್ಬೋದು, ಬಟ್ ಅವ್ರು ಹತ್ತಾ ಇರ್ತಾರೆ. ಅವ್ರು ಬಂದು ನಿಮಗೆ ಒಂದು ಒಳ್ಳೆ ಬೋನಸ್ ಎಲ್ಲ ಕೊಡ್ತಿರ್ತಾರೆ, ಡಿವಿಡೆಂಡ್ ಎಲ್ಲ ಕೊಡ್ತಿರ್ತಾರೆ. ಸೇಫ್ಟಿ. ಇನ್ನೊಂದು 30,000 ರೂಪಾಯಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತ ಹೇಳ್ತಾರೆ, ಶೇರ್ಸ್ ಅಂತ ಹೇಳ್ತಾರೆ. ಅದನ್ನೊಂದು 3 ರಿಂದ 4 ವರ್ಷಕ್ಕೆ ಫಿಕ್ಸೆಡ್ ಹಾಕೋಬೇಕು. ಅದು ಅವಾಗವಾಗ ಸ್ವಲ್ಪ ಸಡನ್ ಆಗಿ ಅಪ್ಕಮಿಂಗ್ ಕಂಪನೀಸ್ ಸಡನ್ ಆರ್ಡರ್ಸ್ ಇನ್ನೊಂದು ಬರ್ತಿದೆ, ಇದೆಲ್ಲ ನೋಡ್ತಿದ್ದೇವೆ. ಓಕೆಪ್ಪ, ಇದರಲ್ಲೂ ರಿಸ್ಕ್ ಇಲ್ಲ, ಡನ್. ಟಾಪ್ 50 ಶೇರ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲೊಂದು 30,000. ಇನ್ನು ಉಳಿದಿರೋದೆಷ್ಟು? 10,000. ಈಗ ಸೇಫ್ಟಿ ಮಾಡ್ಕೊಂಡ್ವಿ, ನಾವು ಬೀಳಲ್ಲ. ನಮ್ 90,000 ಭದ್ರ ಇದೆ. ಒಂದು 60,000 8 ವರ್ಷಕ್ಕೆ ಹಾಕೊಂಡಿದೀವಿ, 30,000 ಒಂದು ಕಡಿಮೆ ಅಂದ್ರೆ ಒಂದು 3 ವರ್ಷಕ್ಕೆ ಹಾಕೊಂಡಿದ್ವಿ. ಇನ್ನೊಂದು 7,000 ಇದೆ. ಅದು ಒಂದು ವರ್ಷದಲ್ಲಿ ವೇರಿಯೇಷನ್ ಕೊಡ್ತಕ್ಕಂಥ ಸ್ಟಾಕ್ಸ್ ಕಂಪನೀಸ್ ರಿಸರ್ಚ್ ಮಾಡ್ಕೋಬೇಕು. ಅದು ಕೂಡ ಟಾಪ್ 100 ಅಲ್ಲೇ ಇರ್ಬೇಕು. ತಗೋಬಂದು ಅದರಲ್ಲಿ ಹಾಕಿ 7,000 ರೂಪಾಯಿ ಆ ಶೇರ್ಸ್ ಅನ್ನು ಕೊಂಡ್ಕೊಂಡಿದ್ದೀರಿ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸಡನ್ ಆಗಿ 10% ಹತ್ತಿದೆ, 10% ಇಳಿದಿದೆ ಅಂದ್ರೆ 7,700 ಇಳಿದಿದೆ, 700 ರೂಪಾಯಿ ಹತ್ತಿದೆ. ಓಕೆ, ಅಲ್ಲೊಂದು ರಿಸ್ಕ್, ಒಂದು ಸಣ್ಣದಾಗಿ 10%. ಇನ್ನು 3,000 ರೂಪಾಯಿ ನಿಮ್ಮ ಹತ್ರ ಮಿಕ್ಕಿದೆಯಲ್ಲ, ಯು ಪ್ಲೇ. ಅದ್ರಲ್ಲಿ ಆಟ ಆಡಿ. ಹೋದ್ರೆ 3,000, ಬಂದ್ರೆ 3,000, ಇಂಟ್ರಾಡೇ ಟ್ರೇಡಿಂಗ್ ಅಂತ. ನಿಮ್ ಕೈಯಲ್ಲಿ 1 ಲಕ್ಷ ಇದ್ರೆ ನೀವು ಸೇಫ್ಟಿ ಇಟ್ಟುಕೊಳ್ಳದೆ ಆಡಲೇಬಾರದು. ನಿಮ್ ಸೇಫ್ಟಿ ನಾಳೆ ಹೆಚ್ಚು ಕಡಿಮೆ ಆಯ್ತು, 4 ವರ್ಷ ಆದ್ಮೇಲೆ ನೀವು ಹಾಕಿರೋ 30,000 ಕನ್ಫರ್ಮ್ ಹೇಳ್ತಾನೆ. ಸ್ಟಾಕ್ ಮಾರ್ಕೆಟ್ ಕೊಡೋದು 8 to 10% ರಿಟರ್ನ್ಸ್ ಅಷ್ಟೇ. ಇಲ್ಲ, ನನ್ನ ಸೇಫ್ಟಿ ಗೋಲ್ಡ್ ಮೇಲೆ ಹಾಕಿ 20% ರಿಟರ್ನ್ಸ್ ಕೊಡುತ್ತೆ. ನೀವ್ ಯಾರು ಗಮನಿಸಿಲ್ಲ ಅಷ್ಟೇ. ಇರ್ಲಿ. ಸೊ 4 ವರ್ಷದಲ್ಲಿ ಒಂದು 10% ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಒಂದು 16,000 ರೂಪಾಯಿ ಬಂದಿದೆ. 16 ರಿಂದ 20,000 ರೂಪಾಯಿ 4 ವರ್ಷಕ್ಕೆ. 8 ವರ್ಷಕ್ಕೆ ಹಾಕಿರೋದು ಸೇಫ್ಟಿ, ಅದು ಬಂದಿರೋದು ಒಂದು 8 ರಿಂದ 10% ಸೇಫ್ಟಿ ಇದೆ. ನಮ್ ದುಡ್ಡು ಇಳಿದಿಲ್ಲ, ಪ್ರತಿ ವರ್ಷ 10% ಹತ್ತುತ್ತಾ ಬರ್ತಿದೆ. ಸೊ ಕಡಿಮೆ ಅಂದ್ರೆ 1.5 ರಿಂದ 1.70 ಆಗೋಯ್ತು. ಇನ್ನು 7,000 ರೂಪಾಯಲ್ಲಿ ಹತ್ತಿದೆ, ಇಳಿದಿದೆ, ಪರವಾಗಿಲ್ಲ, ಲಾಸ್ ಅಂತೂ ಅಲ್ಲ, ಸೇಫ್ಟಿ ಆಗಿದ್ದೇವೆ 1 ವರ್ಷದ್ದು. ಅದರಲ್ಲೂ ಕೂಡ ಬಂದಿದೆ ಒಂದು 10% ಅಂತ ಇಟ್ಕೊಂಡು 7,000ಕ್ಕೆ 700 ರೂಪಾಯಿ 1 ವರ್ಷಕ್ಕೆ ಬಂದಿದೆ. ಇನ್ನು 3,000 ರೂಪಾಯಿ ಇಟ್ಕೊಂಡು ಆಟ ಆಡಿದಿರಲ್ವಾ ದಿನಾ ಇಂಟ್ರಾಡೇ, ಅದ್ರಲ್ಲಿ ಒಂದು ಟಾರ್ಗೆಟ್ ಪ್ರೈಸು, ಇನ್ನೊಂದು ನಿಮ್ ತಲೆ, ನಿಮ್ ಬ್ರೈನು, ನಿಮ್ಗೆ ಏನೇನೋ ಬೇರೆ ಬೇರೆ ಬ್ಲಾಗರ್ಸ್ ಮಾತು, ಯೂಟ್ಯೂಬರ್ಸ್ ಮಾತು, ಇನ್ನೊಬ್ರು ಟೆಲಿಗ್ರಾಮು, ಫೇಸ್ಬುಕ್, ಈ ತರದ್ದೆಲ್ಲ ತಗೊಂಡ್ ಬಂದು ಏನೇನೋ ನಿಮ್ಮ ಐಡಿಯಾ ನಿಮ್ಗೆ ಗೊತ್ತಿದೆ, ತುಂಬಾ ಬುದ್ಧಿವಂತ, ಅವನು ಅದೇ ಮಾಡಿದಾನೆ. 2ನೇ ಮನೇಲಿ ರಾಹು, ಪುಣ್ಯಾತ್ಮ. 2ನೇ ಮನೇಲಿ ರಾಹು ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ದ ಅವನನ್ನ. ಒಂದು ನಶೆ ಎರೆದಾಗ ಹೋಗ್ಬಿಟ್ಟಿದ್ದಾನೆ. ಚೆನ್ನಾಗಿದ್ದವನು ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ.
ನನ್ನ ಲೈಫ್ನಲ್ಲಿ ನಾನು ಎಲ್ಲಾರ ತರ ಇರಬೇಕು. ಹೌದು, ಪ್ರಚೋದನೆ ಮಾಡುತ್ತೆ, ಅಶಿಸ್ತು ನಿಮ್ಮನ್ನ ಕೆಡಿಸುತ್ತೆ. ನಿಮ್ಮನ್ನ ನೀವು ಸೇಫ್ಟಿ ಇಟ್ಕೊಳ್ದೆ, ಹಗ್ಗ ಕಟ್ಕೊಳ್ದೆ ಇಳಿದು ಬಿಟ್ಟು ಮುಳುಗ್ಬಿಟ್ಟು ನೀವು ಮುಳುಗೋದಲ್ದೆ ಆ ತಾಯಿ ಜೀವ ಹೆಣ್ಮಗು ಅಳುತ್ತೆ ಮಕ್ಕಳೇ. ಅವನು ಕಲೆಕ್ಷನ್, ಅವನು ಬ್ಯಾಂಕ್ ಅವನು ಬಂದು ಬೆದರಿಸ್ತಿದ್ದಾನೆ. ದೊಡ್ಡ ಕಡ್ಡಿಲ್ಲ, ನಿಮ್ಮನ್ನ ಅದ್ ಮಾಡ್ತೀನಿ, ಏನು ಮಾಡಕ್ಕಾಗಲ್ಲ. ನಿಮ್ಗೊಂದು ಹೇಳಿರ್ತಾನೆ, ಕೋರ್ಟ್ಗೆ ಹೋಗೋಣ ನೋಡೋಣ, ನನ್ನ ಕೈಲಿ ಏನೂ ಇಲ್ಲ ಸ್ವಾಮಿ, ಒಳಗಡೆ ಕೂತ್ಕೊಂಡ್ಬಿಡೋಣ, 6 ತಿಂಗಳಿಲ್ಲ 1 ವರ್ಷ, ತೊಂದರೆ ಇಲ್ಲ. ಅವ್ನ್ ಕೋರ್ಟ್ ಅವ್ನ ಮನೆ, ಇವನ್ ಬ್ಯಾಂಕ್ ಅವ್ನ ಮನೆ ಹತ್ರ ಬಂದು ಬೆದರಿಸೋ ಆಗಿಲ್ಲ. ಅವ್ನ್ ಏಜೆನ್ಸಿ ಕೊಟ್ಬಿಟ್ಟಿರ್ತಾನೆ, ನೆನ್ಪಿಟ್ಕೊಳ್ಳಿ, ಒಂದ್ 10% 20%. ಯಾಕಂದ್ರೆ ಅವ್ನು ಆಲ್ರೆಡಿ ನಿಮ್ ಇಂಟ್ರೆಸ್ಟ್ ತಿಂದಾಕ್ಬಿಟ್ಟಿರ್ತಾನೆ. ಇಂಟ್ರೆಸ್ಟ್ ಅಲ್ಲಿ ನೀವು 50 ಲಕ್ಷ ಲೋನ್ ತಗೊಂಡ್ರೆ ನೀವು 1 ವರ್ಷ ಲೋನ್ ಕಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, 2 ವರ್ಷ 50 ಲಕ್ಷಕ್ಕೆ ನೀವು ಹಬ್ಬ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಂದು 2 ಲಕ್ಷ ಇಂಟ್ರೆಸ್ಟ್ ಇದು ಪ್ರಿನ್ಸಿಪಲ್ ಕಟ್ಟಿದ್ರೆ ಜಾಸ್ತಿ ಇಲ್ಲ, 5 ಲಕ್ಷ, ಇನ್ನೊಂದು 15 ಲಕ್ಷ ನಿಮ್ ಇಂಟ್ರೆಸ್ಟ್ ತಿಂದಾಕ್ಬಿಟ್ಟಿರ್ತಾರೆ. ಇದು ಗೊತ್ತಿಲ್ಲದೆ ದುಮ್ಕೋದು, ಮಾಡೋದು, ತಗೊಂಡ್ಬಿಡೋದು. ಮನೆಗೆ ಬಂದು ನಿಂತಿದ್ದಾನೆ, ಒಂದು ಸ್ಯಾಂಪಲಿಂಗ್, ಸೇಫ್ಟಿ. 50 ಲಕ್ಷ ತಗೊಂಡಲ್ಲ, 40 ಲಕ್ಷ 45 ಲಕ್ಷ ಈ ತರ ಸೇಫ್ಟಿ ಇಟ್ಬಿಟ್ಟು 5 ಲಕ್ಷ ಆದ್ರೂ ಇಟ್ಕೊಂಡು, ಇದು ಬಂತು, ನಾನು ತುಂಬಾ ಬುದ್ಧಿವಂತ, ನಾನು ತುಂಬಾ ಜ್ಞಾನವಂತ, ನಾನು ತುಂಬಾ ವಿಜ್ಞಾನವಂತ, ನಾನು ತುಂಬಾ ಸುಜ್ಞಾನವಂತ. ನೀವು ಎಷ್ಟೇ ಹೊಡೆದ್ರು ಕೂಡ ನಿಮ್ಗೆ 40 to 50% ನೀವು ಟ್ಯಾಕ್ಸ್ ಎಲ್ಲ ಕಟ್ಬೇಕು. ಗೊತ್ತಾ? ಇದೇನಾದ್ರೂ ಗೊತ್ತಿದೆಯಾ? ಇದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಬರೀ ಬೆಳೆದಿರೋದು ಝೂಮ್ ಸುಮಾರು ಕಡಿಮೆ ಅಂದ್ರು 2 ಲಕ್ಷ ಕೋಟಿ ಕಳ್ಕೊಂಡಿರೋದು. ಇವತ್ತಿನ ಯುವ ಜನಾಂಗ ಇಂಟ್ರಾಡೇ ಅಶಿಸ್ತು, ಏನೋ ಕಾರಣ ಈ ತರ ಇದು ಬಿಟ್ರೆ ಈಗ ಬೇಗ ಮಾಡ್ಬಿಡ್ಬೇಕು, ದುಡ್ಡು ಬೇಗ ಆಗ್ಬಿಡ್ಬೇಕು. ನಿಮ್ಗೆ ಗೊತ್ತಿದ್ಯಾ ನಿಫ್ಟಿ ಎಲ್ಲಿಗಿದೆ? ಸೆನ್ಸೆಕ್ಸ್ $5 trillion ಬಿಸ್ನೆಸ್. ಯಾರ್ದು? ಅನ್ಆರ್ಗನೈಸ್ಡ್ ಸೆಕ್ಟರ್ದು ತೆಗೆದು ಬಿಡಿ, ನೀವು ನೋಡೋಣ. ಕೃಷಿಕರದ್ದು ತೆಗೆದು ಬಿಡಿ, ಅವ್ರ MSP ರೇಟ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಚೆಕ್ ಮಾಡಿಬಿಡಿ. 65 ರೂಪಾಯಿ ಅಕ್ಕಿ ತಿಂತಿದ್ದೀವಲ್ಲ, ಅವ್ರಿಗೆ 65 ರೂಪಾಯಿಂದ ಅಕ್ಕಿದು ದುಡ್ಡು ಹೋಗ್ತಿದ್ಯಾ ಅಂತ ರೈತರಿಗೆ ನೋಡ್ಬಿಡಿ, ನೋಡೋಣ. ಟೊಮ್ಯಾಟೊ 60 ರೂಪಾಯಿ ಕೊಟ್ಟು ತಗೋತಿದೀವಲ್ವಾ, ಈರುಳ್ಳಿ 40 ರೂಪಾಯಿ ಕೊಟ್ಟು ತಗೋತಿದೀವಲ್ವಾ, ರೈತರಿಗೆ ಅಷ್ಟು ದುಡ್ಡು ಹೋಗ್ತಿದ್ಯಾ? ಒಂದು 10% ಮೈನಸ್, 20% ಮೈನಸ್ ಮಾಡೋಣ, ಹೋಗ್ತಿದ್ಯಾ ನೋಡ್ಬಿಡಿ. ಇವತ್ತಿಗೂ ನಮ್ಮ ದೇಶ ನೆಚ್ಕೊಂಡಿರೋದು 40%. ಆ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಿಂತಿರೋದು ಕೃಷಿಕರಲ್ಲಿ. ಬೆದಿದ್ದಾರೆ, ಅವ್ರ ಬದುಕುಗಳು ಹೇಳಬಾರದು. ಈ ಅಶಿಸ್ತಿನ ಕಾರಣವೇ ಮಕ್ಕಳೇ ನೀವು ಮಾಡ್ಕೋತಿರೋದು. ಈ ತರ ಸುಮ್ಮನೆ ಎದ್ದು ಬಿಟ್ಟು ಟೈಮ್ ವೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು, ಈ ತರ ಯಾರ್ದೋ ಹೇಳಿದ ಮಾತಿಗೆ ಪ್ರಿಪೇರ್ ಆಗ್ಲಿಲ್ಲ, ರೆಡಿ ಆಗ್ಲಿಲ್ಲ, ಸ್ಯಾಂಪಲ್ ಟೆಸ್ಟ್ ನೋಡ್ಲಿಲ್ಲ, ಅದರಲ್ಲೇ 1 ಲಕ್ಷ ಓಕೆ, ಬೇಡ 2 ಲಕ್ಷಪ್ಪ, ಬಂದ್ರೆ ಒಂದು ಹೋದ್ರೆ ಒಂದು. ನಾನು ಕಲ್ತಿದ್ದೇನೆ, ಅದು 5,000ದಿಂದ ಆರಂಭ ಮಾಡಿರ್ಬೇಕು, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟ್ ಅಷ್ಟೆಲ್ಲ, ಎಲ್ಲಾ ಮಾರ್ಕೆಟ್ ಅಲ್ಲೂ ಈ ತರ ಘೋಟಾಲ ಇದೆ. ಏನೋ ಒಂದು ಊಹಾಪೋಹ ತೋರಿಸ್ಬಿಡ್ತಾರೆ. ಅಶಿಸ್ತಿನಿಂದ ಎದ್ದು ಬಿಟ್ಟು ನಿಮಗ್ ನೀವೇ ಟೈಮ್ ವೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು, ಈಗ ಬಂದು ರಿಸರ್ಚ್ ಇಲ್ಲ, ಏನೂ ಇಲ್ಲ, ದಿಢೀರ್ ಅಂತ ದುಮ್ಕೋದು. ಆಮೇಲೆ ಬಂದು ನಿಮ್ಮಿಂದ ನಿಮ್ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರ ಎಲ್ಲರಿಗೂ ನೋವೇ. ಹೌದು, ಇವತ್ ಕಾರಣ ಕುಟ್ಕೊಂಡು ನಿಂತ್ಕೊಂಡ್ರಿ, ಆನಂದವಾಗಿ ಇದ್ದು ಬಿಟ್ರಿ, ಅದು ಕಾಣಿಸ್ತು ನಿಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರ್ತಿದ್ದು. ಕೆಲವ್ರು ಮಾಡ್ತಾರೆ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇಷ್ಟೇ ಶೇರು ಅವರೇ ಹತ್ತಿಸ್ತಾರೆ. ನೀವು ನಂಬ್ತೀರಾ? ಅವರೇ ಹತ್ತಿಸ್ತಾರೆ. ಇವತ್ತಿಗೂ ನಮ್ ಸರ್ಕಾರ ಗೊತ್ತಿಲ್ಲ ಅನ್ಕೋತೀರ, ಒಂದು ದಿನಕ್ಕೆ ಕಡಿಮೆ ಅಂದ್ರೂ 75,000ದಿಂದ 1 ಲಕ್ಷ ಕೋಟಿ ಬೇನಾಮಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಡೀತಿದೆ ಅಂದ್ರೆ ನೀವು ನಂಬುತ್ತೀರಾ? ನಮಗೆ ಪ್ರತಿನಿತ್ಯ ನಡೀತಕ್ಕಂಥದ್ದು ನೇರವಾಗಿ 1 ಲಕ್ಷ ಕೋಟಿ ಅಂದ್ರೆ ಅದರ 75% ಅಷ್ಟು ಮಿನಿಮಮ್ ಒಂದು ದಿನಕ್ಕೆ ಈ ತರದ್ದು ಒಂದು ಡಬ್ಬಾವಾಲ ಟ್ರೇಡಿಂಗ್ ನಡೀತಿದೆ. ಡಬ್ಬಾ ಟ್ರೇಡಿಂಗ್ ಅಂತಾರೆ. ಯಾವ್ದು ನತ್ತಿಸ್ಬೇಕು, ಯಾವ್ದು ನೆಲೆಸ್ಬೇಕು, ನೀವು ಡಿಸಿಪ್ಲಿನ್ ಇಲ್ಲದೆ ರಿಸರ್ಚ್ ಮಾಡಿಲ್ಲ, ಹಿಂದ್ಗಡೆ ಹೋಗಿಲ್ಲ, ತಿಳ್ಕೊಳ್ಳಿಲ್ಲ, ಸಂಬಡಿ ಈಸ್ ರೈಸಿಂಗ್ ಬುಕ್ಸ್ ಆಫ್ ಆರ್ಡರ್ಸ್, ಇನ್ನೊಂದು, ಈ ಎಲ್ಲದರಲ್ಲೂ ಇದೇ ತರ ಆಗ್ತಿದೆ. ಎಜುಕೇಶನ್ ನೀವು ತಗೊಳ್ಳಿ, ಇದೇ ಮಾಡ್ಕೋತಿರೋದು. ಎಕ್ಸ್ಕ್ಯೂಸ್ ಕೊಟ್ಕೋಬಿಟ್ರೆ ಆಮೇಲೆ ಓದ್ಕೋಣ, ಎಕ್ಸಾಮ್ಸ್ ಎಕ್ಸ್ಕ್ಯೂಸ್ ಕೊಟ್ಕೋಬಿಟ್ರೆ. ಯಾಕೆ ಫಸ್ಟ್ ಅಟೆಂಪ್ಟ್ ನಲ್ಲಿ ಎಕ್ಸಾಮ್ ಬರ್ದಿರೋ UPSC ಪಾಸ್ ಆಗಿಲ್ವಾ? IAS IPS IRS ಇದೆಲ್ಲ ಪಾಸ್ ಆಗಿಲ್ವಾ? ಯೋಚನೆ ಮಾಡಿ ನೋಡಿ. ಕೆಲವ್ರು ಮಾಡಿದ್ದಾರೆ 3ನೇ ಅಟೆಂಪ್ಟ್, 4ನೇ ಅಟೆಂಪ್ಟ್, 5ನೇ ಅಟೆಂಪ್ಟ್. ಬಟ್ ಮಾಡೋಕ್ ಮೊದಲು ನನ್ನೆಲ್ಲ ಯೋಗ್ಯತೆ ಇದೆಯಾ, ಅದಕ್ಕೊಂದು ಪೇಷನ್ಸ್ ಇದೆಯಾ, ತಾಳ್ಮೆ ಇದೆಯಾ, ಸಿದ್ಧತೆ ಇದೆಯಾ, ಶಿಸ್ತುಬದ್ಧ ಜೀವನವಿದೆಯಾ? ಡಿಸಿಪ್ಲಿನ್ ಮೇಕ್ಸ್ ಟುಡೇ ಹಾರ್ಡ್. ಇವತ್ತು ಕಷ್ಟವೇ, ಎದ್ಬೇಕು, ಕುತ್ಕೋಬೇಕು, ಓದ್ಕೋಬೇಕು. ಇಲ್ಲ, ನಾನು ಅದು ಯಾವುದು ಮಾಡಲ್ಲ.
ನನ್ಗೆ ಈಸಿಯಾಗಿರ್ಬೇಕು, ಈಸಿಯಾಗಿ ದುಡ್ಡು ಬರ್ಬೇಕು, ಈಸಿಯಾಗಿ ಕಾರ್ ಬರ್ಬೇಕು, ಅದೇ ಆಗಿರೋದು. ನಮ್ ಕೈಯಲ್ಲಿ ಒಂದ್ 50,000 ಸಂಬಳ ಬಂದಿದೆ, 50 ಲಕ್ಷದ ಮನೆಗೆ ಹೋಗ್ತಿದ್ದಾರೆ. ಇವ್ರ ಮನೆ ಬಂಗಾರ ಆಗುವಾಗ 50 ಲಕ್ಷಕ್ಕೆ 20 ವರ್ಷಕ್ಕೆ ನೀವು ಹಾಕ್ ನೋಡಿ ಎಷ್ಟು ಬರುತ್ತೆ ನೋಡಿ. 1.5 ಕೋಟಿ ಇಂದ 1,60,00,000 ಮುಗೀತು. 20 ವರ್ಷ ಸಾಲದ ಶೂಲ. ನೆನ್ಪಿಟ್ಕೊಳ್ಳಿ, ಸಾಲದ ಶೂಲ. ಇವ್ರ ಮಾತು ಕೇಳ್ಕೊಂಡು ಬೈಕ್ ತಗೋತಾನೆ. NBFC ಅವ್ರ ಸಹವಾಸಕ್ಕೆ ಹೋಗ್ಬೇಡಿ, ಸಾಲದ ಸಹವಾಸಕ್ಕೆ ಹೋಗ್ಬೇಡಿ. ನಮ್ಮ GDP ಶೇಕ್ ಇದೆ, ನಮ್ಮದಷ್ಟೇ ಅಲ್ಲ, ಎಲ್ಲಾರ್ದು ಶೇಕ್ ಇದೆ. ತುಂಬಾ ದೊಡ್ಡದಾದಂತ ಒಂದು ಈ ಒಂದು ಮೀನಕ್ಕೆ ಶನಿ ಬರ್ತಿದ್ದಾಗೆ ಬ್ಲಾಸ್ಟ್ ಆಗುತ್ತೆ ನೋಡಿ. ಇವ್ರು ಏನಾದ್ರೂ ಆಗ್ಲಿ, ಇವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಏನು ಬೇಡ. ನಾನು ಹೇಳಿದ್ನಲ್ಲ ಮಕ್ಳೇ, ಒಂದು ಮಾರುತಿ ಕಾರು ತಯಾರಿಸಬೇಕಾದ್ರೆ 80ನೇ 90ನೇ ಶತಮಾನದಲ್ಲಿ 100 ಜನ ಕೆಲಸಗಾರರಿಗೆ ಕೆಲಸ ಕೊಟ್ಟಿದ್ರು. ಒಂದು ಮಾರುತಿ ಕಾರು ಅಷ್ಟು ಡಿವಿಷನ್ಸ್ ಇದೆ. ಅದರದ್ದು ಒಂದು ಮೋಲ್ಡಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಮೆಷಿನರಿ ಇರ್ಬೋದು, ಪ್ಲಗ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ಕಟಿಂಗ್ ಇರ್ಬೋದು, ಸೀಟ್ ಹಾಕೋದಿರ್ಬೋದು, ಸ್ಟೇರಿಂಗ್ ಹಾಕೋದಿರ್ಬೋದು, ಡಿಸ್ಪ್ಲೇ ಇರ್ಬೋದು. ಈ ತರ 100 ಜನ ಒಂದು ಕಾರನ್ನ ತಯಾರಿಸ್ಲಿಕ್ಕೆ ಎಂಪ್ಲಾಯೀಸ್ ಇದ್ರು. ಅಷ್ಟು ಜನ ಕೆಲಸಗಾರರು ಇದ್ದರು. ನಮ್ಗೊಂದು ಪ್ರೌಡ್ ಇತ್ತು. TVS ಫ್ಯಾಕ್ಟ್ರಿಗೆ ಹೋಗೋದೇ ಒಂದು ಹೆಚ್ಚು, HL ಫ್ಯಾಕ್ಟ್ರಿಗೆ, ಬೆಮ್ಮೆಲ್ ಫ್ಯಾಕ್ಟ್ರಿಗೆ, BL ಫ್ಯಾಕ್ಟ್ರಿಗೆ, NAL ಫ್ಯಾಕ್ಟ್ರಿಗೆ, NGF ಫ್ಯಾಕ್ಟ್ರಿಗೆ, ಈ ತರದ್ದು ನಾನಾ ತರದ್ದು, HMT ಫ್ಯಾಕ್ಟ್ರಿಗೆ ಒಂದೊಂದು ಬಿಡಿಭಾಗಕ್ಕೆ ಆ ತರದಿತ್ತು. ಇವತ್ತೇನಾಗಿದೆ ಗೊತ್ತಾ? 100 ಕಾರು ತಯಾರಿಸಲು 100 ಕಾರು, ನೆನ್ಪಿಟ್ಕೊಳ್ಳಿ, 20 ವರ್ಕರ್ ಇದ್ದಾರೆ. ಒಂದು ಕಾರಿಗೆ 100 ಜನ ಅಂದ್ರೆ 20 ಕಾರಿಗೆ ಎಷ್ಟು ಜನ ಇರ್ಬೇಕು ಲೆಕ್ಕ ಹಾಕೊಳ್ಳಿ. 2,000 ಜನ ಇರಬೇಕು. ಬೇಡ, ಅರ್ಧ ಮಾಡೋಣ, 1,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೇಕು. ತೆಗೆದ್ಬಿಟ್ಟಿದ್ದಾರೆ, ರಾಬೋಟಿಕ್ ಆಗ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ದೊಡ್ಡ ದೊಡ್ಡ ಮೆಷಿನ್ಸ್ ಇದೆಲ್ಲ ಬಂದ್ಬಿಟ್ಟಿದೆ. ಕೆಲಸ ಕಳ್ಕೊಂಡಿದ್ದಾರೆ, ಕೆಲಸಗಳಿಲ್ಲ, ಡಿಸಿಪ್ಲಿನ್ ಇಲ್ಲ, ಎಕನಾಮಿಯಲ್ಲೇ ಇಲ್ಲ, ಆಳ್ತಿರೋರ ಹತ್ರನೇ ಇಲ್ಲ, ಬರೀ ಬುರುಡೆ ಬಿಡ್ತಿದ್ದಾರೆ. ಇವ್ರ ಹತ್ರ, ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಪ್ರತಿಯೊಂದಕ್ಕೂ. ಇದೇ ಸತ್ಯ. ನಮ್ ದುಡ್ಡು ಎಲ್ಲ ಹೋಗ್ತಿದೆ ಅಂದ್ರೆ ನೀವ್ ಏನಾದ್ರೂ ತಗೊಳ್ಳಿ ಟ್ಯಾಕ್ಸು, ಹಾಲು ತಗೊಳ್ಳಿ ಟ್ಯಾಕ್ಸು. ನನ್ಗಿನ್ನೂ ಗೊತ್ತಿಲ್ಲ ಸ್ಮಶಾನದಲ್ಲಿ ಸುಡೋ ಶವಕ್ಕೂ ಇವರು ಟ್ಯಾಕ್ಸ್ ಹಾಕ್ತಿದಾರ ಅಂತ. ಸತ್ಯ ಹೇಳ್ತಿದ್ದಾನೆ. ಯಾವ ಗವರ್ಮೆಂಟ್ ಆದ್ರೂ ಅಷ್ಟೇ. ನನ್ ಬಿಟ್ಕೊಳ್ಳಿ, ನೀವು ಅದ್ರ ಕಡೆ ಗಮನ ಕೊಡ್ತಿಲ್ಲ. ಇವರು ನಮ್ಗೆ ಆಡಳಿತಾತ್ಮಕವಾಗಿ ಖರ್ಚು ಮಾಡ್ತೀವಿ ಅಂದ್ರೆ ರಾಜೀವ್ ಗಾಂಧಿ ಅವರೇ ಹೇಳಿದ್ದಾರೆ. ನಾವು ₹1 ಕೊಟ್ರೆ ಅಲ್ಲಿ ಕೆಲಸ ಆಗೋದು 15% ಆ ಕಾಲದಲ್ಲೇ ಹೇಳಿದ್ದಾರೆ. 1989 ಅಲ್ಲೇ ಹೇಳಿದ್ದಾರೆ, 89, 90 ಅಲ್ಲೇ, 34 ವರ್ಷದ ಹಿಂದ್ಗಡೆನೆ ಹೇಳಿದ್ದಾನೆ ಪುಣ್ಯಾತ್ಮ. ಅಲ್ಲಿ ಹೋಗಿ ತಲುಪ್ತಿರೋದೇ ಸಾಮಾನ್ಯನಿಗೆ ₹1 ಖರ್ಚು ಮಾಡಿ ಅಂತ ಕೊಟ್ರೆ ಅಲ್ಲದು ಅಂತ. ಇವತ್ತಿಗೂ ನಮ್ ದೇಶ ಅಟ್ಲೀಸ್ಟ್ ಈ ಬರೋ ದುಡ್ಡನ್ನ ಡಿಕ್ಲೇರ್ ಎಲ್ಲಾರ್ಗು ಫ್ರೀ ಎಜುಕೇಶನ್, ಫ್ರೀ ಮೆಡಿಕಲ್, ಈ ತರ ಕೆಲವೊಂದು ನಿರ್ಧಾರಗಳು ತಗೋಬಿಟ್ರೆ ತುಂಬಾ ಒಂದ್ ಫಾಯ್ದಾ ಮಂದ ಆಗುತ್ತೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಲಡ್ಕಿ ಬಾಯಿ ಬೇನ್ ಅಂತ ಒಂದು ಡಿಕ್ಲೇರ್ ಮಾಡ್ತಾರೆ. ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಅಂತಾರೆ. ಇನ್ ಪುರುಷರಿಗೂ ಮದ್ಯದ ಫ್ರೀ ಅಂತ ಇನ್ನೊಂದು ಏನಾದ್ರೂ ಒಂದು ತರ್ತಾರೆ ನೋಡಿ. ಈ ತರನೇ ನಮ್ಮನ್ನ ಇಟ್ಟು ಯಾರು ದೊಡ್ಡವ್ರು ಆಗ್ತಿದ್ದಾರೆ ನೋಡಿ. ಡಿಸಿಪ್ಲಿನ್ ದಯಮಾಡಿ ಬದಲಾಗಿ. ಇವತ್ತು ಕಷ್ಟ ಅನ್ಸುತ್ತೆ, ಅಶಿಸ್ತು ಇವತ್ತು ಈಸಿ ಅನ್ಸುತ್ತೆ ಮಕ್ಕಳೇ. ಬಿಡ, ಯಾರ್ ಕೇಳ್ತಾರೆ, ಹೇಗೋ ಒಂದ್ ನಡೆಯುತ್ತೆ. ಏನಾಗಿದೆ ಇವತ್ತು ಜನರೇಷನ್, ಎಲ್ಲಿ ಒದ್ದಾಡ್ತಿರೋದು ನೋಡಿ. ಇವತ್ತು ಬ್ಯಾಂಕ್ಗಳು ಹೋಗಿ ಎಲ್ಲಿ ಹೋದ್ರು ಇಲ್ಲ ಕೆಲಸ, ಕೈ ತುಂಬ ಸಂಬಳ ಇಲ್ಲ, IITiansಗೆ ಇಲ್ಲ. ಅದ್ರಲ್ಲಿ ಬೇರೆ ನಮ್ಮ ಮಕ್ಳಿಗೆ ಒಂದು ಹುಚ್ಚು, IIM ಓದಿದ್ರೇನೆ, IIT ಓದಿದ್ರೇನೆ, ಈ ತರದ್ದೆಲ್ಲ ಇದು ಬಿಟ್ಟಿದ್ದಾರೆ. ಸ್ವಲ್ಪ ಬದಲಾಗಿ ಮಕ್ಕಳೇ. ಪ್ರತಿಯೊಂದು ನಿಮ್ಮ ಆಶಿಸ್ತೆ, ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ವಿದ್ಯೆ, ನಿಮ್ಮ ಕೆಲಸ, ಇವತ್ತಿಗದು ಈಸಿ ಆಗಿದೆ ತುಂಬಾ. ಆದ್ರೆ ಜೀವನ ಪರ್ಯಂತ 3 ವರ್ಷ ಕಷ್ಟಪಡೋದ್ ಬೆಟ್ರಾ, ಇಲ್ಲ ಒಂಚೂರು ರಿಸ್ಕ್ ತಗೊಳ್ಳೋದ್ ಬೆಟ್ರಾ ನೋಡಿ. ಇಲ್ಲ ನಾವು ಹೀಗೆ ಇರೋದು, ಅದ್ರ ಮೇಲೆ ನಿಮ್ ಇಷ್ಟ. ನಜ್ದೀಕಿ ಫಾಯ್ದಾ ಅಷ್ಟೇ ಹೇಳಬಲ್ಲೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ.
ವಿದುರನಿಂದಲೇ ಮಹಾಭಾರತ ಯುದ್ಧಕ್ಕೆ ನಾಂದಿಯಾಗಿತ್ತು. ಅಂತೀರಾ? ತುಂಬಾ ಬುದ್ಧಿವಂತರನ್ನ ಪಟ್ಟದಲ್ಲಿ ಕುಂದರ್ಸ್ಬಾರ್ದು ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ತುಂಬಾ ದಡ್ಡನನ್ನು ಕುಂದರ್ಸ್ಬಾರ್ದು. ಅನುಭವ ಸುಮ್ಮನೆ ಇಲ್ಲ. ಮಾಂಟೇಕ್ ಅಹ್ಲುವಾಲಿ ಅಂತ ಒಬ್ರು ಇರ್ತಾರೆ, ಹೊರದೇಶದಿಂದ ಕರೆಸ್ತಾರೆ, ಮನಮೋಹನ್ ಸಿಂಗ್ ಅವರು. ಅವ್ರಿಗೊಂದು ಪ್ಲಾನಿಂಗ್ ಕಮಿಷನ್ ನ ಪೋಸ್ಟ್ ಇದೆ, ನೀವು ತಗೋಬೇಕು, ನೀವು ಪ್ರೊಜೆಕ್ಷನ್ ಮಾಡಬೇಕು, ಇನ್ನೊಂದು ಅಂತ ಹೇಳ್ತಾರೆ. ಆ ಹಿರಿಯರು ತಗೋತಾರೆ. ಇವತ್ತಿಗೂ ಇದ್ದಾರೆ ಅವ್ರು ಪ್ಲಾನಿಂಗ್ ಕಮಿಷನ್, ಪಂಚವಾರ್ಷಿಕ ಯೋಜನೆ, ನೆಕ್ಸ್ಟ್ 5 ವರ್ಷ ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತ. ಅವ್ರ ಪ್ಲಾನಿಂಗ್ ಅದಷ್ಟೇ, ಅದನ್ನ ಇಂಪ್ಲಿಮೆಂಟೇಶನ್ ಬೇರೆ ಟೀಮ್ಸ್ ಇದೆ, ಇನ್ನೊಂದಿದೆ. ದಡ್ಡರನ್ನ ಕುಂದಿಸಿದ್ರು ಹಾಳಾಗ್ತೀವಿ. ತುಗ್ಲಕ್ ದರ್ಬಾರ್ ಆಗ್ಬಿಡುತ್ತೆ ಅದು. ಆ ಸ್ಥಾನದಲ್ಲಿ ಒಂದು ವಿದ್ಯಾಮಂತ್ರಿ ಇರ್ಬೋದು, ಒಂದು ಗೃಹ ಮಂತ್ರಿ ಇರ್ಬೋದು, ಒಂದು ಪೊಲೀಸ್ ಮಂತ್ರಿ ಇರ್ಬೋದು, ಒಂದು ತೆರಿಗೆ ಕಲೆಕ್ಟ್ ಮಾಡ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಅಬಕಾರಿ, ತುಂಬಾ ಡಿವಿಷನ್ಗಳಿದಾವೆ ಮಕ್ಕಳೇ. ಅದ್ರ ಕೆಳಗಡೆ ಹೇಗೆ ಕೆಲಸ ಅದಕ್ಕೊಂದು ಅನುಭವ ಐತಿ, ಅದ್ರ ಬಗ್ಗೆ ತಿಳ್ಕೊಂಡಿದಾರ, ಯಾವ ತರ ರೆವಿನ್ಯೂನ ಜನರೇಟ್ ಪ್ರತಿ ಬಾರಿ ಪ್ರತಿ ವರ್ಷ ಇಟ್ ಶುಡ್ ಇನ್ಕ್ರೀಸ್ ಒಂದು ಮಿನಿಮಮ್ 10-12%. ಇವ್ರು ಹೇಳ್ತಾರೆ 2047 ನಾವು ಬಂದು ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿ ಆದ ದೇಶ. ಸಾಧ್ಯವೇ ಇಲ್ಲ. ಈ $1,400-1,500 ಲೆಕ್ಕದಲ್ಲಿ ನಾವು ಈ 2047 ನಮ್ಗೆ ಎಷ್ಟು ಬರ್ಬೇಕು ಗೊತ್ತಾ? ಅದು ಡಬಲ್ ಇರ್ಬೇಕು. $14,000 ಅಲ್ಲ. ಇವತ್ತು ಅಭಿವೃದ್ಧಿ ಹೊಂದಿದ ದೇಶ ಬಂದು $14,000 ಅಂದ್ರೆ ತಿಂಗಳಿಗೆ 1 ಲಕ್ಷ ಸಂಬಳ ಹೆಚ್ಚು ಕಡಿಮೆ. 2047 ಪ್ರತಿ 10 ವರ್ಷಕ್ಕೆ ನೆನಪಿಟ್ಕೊಳ್ಳಿ, ಇದು ಇಂಟರ್ನ್ಯಾಷನಲ್ ಒಂದು ಇಂಡೆಕ್ಸ್, ಪ್ರೈಸ್ಗಳು ಡಬಲ್ ಆಗ್ತವೆ, ಅಟ್ಲೀಸ್ಟ್ 30% ಜಾಸ್ತಿ ಆಗ್ತವೆ. ನೆನ್ಪಿಟ್ಕೊಳ್ಳಿ. ಈಗೆಲ್ಲ 5 ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ಬಂಗಾರ 5 ವರ್ಷದಲ್ಲಿ ಏನಾಗಿದೆ ಅಂತ ನೋಡಿ. 2017ರಿಂದ 2024 ಬಂಗಾರ ಬೆಳೆದಿರೋ ರೀತಿ, ಅಗಾಧತೆಯ ರೀತಿ ಲೆಕ್ಕ ಹಾಕೊಂಡು ನೋಡಿ. ಇದು ಲೆಕ್ಕ. ಸೊ ತುಂಬಾ ಬುದ್ಧಿವಂತನಿಟ್ರು ಕಷ್ಟ, ಮಾಡಲ್ಲ ಅವನು, ಇಲ್ಲ ಮಾಡೋಕ್ ಬಿಡಲ್ಲ. ತೀರಾ ದಡ್ಡ, ಮಾಡೋದೆಲ್ಲ ಎಡವಟ್ಟೆ, ಅವ್ನು ತಗೊಳ್ಳೋ ಡಿಸಿಷನ್ ಎಲ್ಲ ಎಡವಟ್ಟೆ, ಅವ್ನ್ ಪೊಲೀಸ್ ಬಗ್ಗೆ ಏನೂ ಗೊತ್ತೇ ಇಲ್ಲ, ಅವನಿಗೆ ರಾತ್ರಿ ಆದ್ರೆ ಎದ್ದು ಬರೋಕ್ ಭಯ ಅಂತವನನ್ನ ಪೊಲೀಸ್ ಅಧಿಕಾರಿ ಮಾಡಿಟ್ಬಿಟ್ರೆ, ಇಲ್ಲ ಅಂದ್ರೆ ಗೃಹ ಮಂತ್ರಿ ಮಾಡಿಟ್ಬಿಟ್ರೆ, ಆ ಇಲಾಖೆಗೆ ಮಂತ್ರಿ ಮಾಡಿಬಿಟ್ರೆ ಯೋಚನೆ ಮಾಡಿ ನೋಡಿ. ಅವನ ಮನೇಲೆ ಕಳ್ತನ, ಅವನೇ ದೊಡ್ಡ ಕಳ್ಳ, ಅವನೇ ದೊಡ್ಡ ಸುಳ್ಳ. ಹೌದು, ಇದಾವೆ ಸಿಕ್ಕಾಬಟ್ಟೆ ಈ ತರದ್ದು. ನಮ್ಮ ದೇಶ ಕಂಡಿರ್ತಕ್ಕಂಥ ಬಹುದೊಡ್ಡ ಶಾಪ ಏನಂದ್ರೆ, ಒಂದು ತೀರಾ ಬುದ್ಧಿವಂತರು ಬಂದು ಆ ಸ್ಥಾನದಲ್ಲಿ ಕುತ್ಕೊಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಬಿಡ್ತಾರೆ. ಮೌನವೇ, ಮೌನ ಸ್ವಾಮಿಗಳು, ಮಾತಾಡೋದೇ ಇಲ್ಲ. ಎಲ್ಲಿ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ. ವಿದುರನ್ ಕಥೆಯು ಅದೇ ಆಗಿತ್ತು. ಎಂದೇ ಆ ಮಹಾಭಾರತದ ಕಾಲಘಟ್ಟದಲ್ಲಿ ಇವರುಗಳು ಧೃತರಾಷ್ಟ್ರ, ಪಾಂಡು ಮಹಾರಾಜ, ವಿದುರ ದೊಡ್ಡವರಾಗ್ತಾರೆ. ಯಾರಿಗೆ ಪಟ್ಟ ಕಟ್ಟಬೇಕು ಅನ್ನೋ ಒಂದು ನಿಯಮ, ಲೆಕ್ಕಾಚಾರದ ಪ್ರಕಾರ ದೊಡ್ಡ ಮಗನಿಗೆ ಕಟ್ಟಬೇಕು. ಈಗ ಧೃತರಾಷ್ಟ್ರನಿಗೆ ಪಟ್ಟ ಕಟ್ಟೋಣ ಅಂದ್ರೆ ಕಾಣಿಸೋಲ್ಲ, ಚರ್ಚೆ ಆಗುತ್ತೆ. ಅಲ್ಲೊಂದು ಧರ್ಮಸಭೆಯಲ್ಲಿ ಚರ್ಚೆ ಆಗುತ್ತೆ ನೋಡಿ. ಹಾಗೆಲ್ಲ ಚರ್ಚೆ ಮಾಡುತ್ತಿದ್ದರು ಮಕ್ಕಳೇ. ಯಾರನ್ನ ತಗೋಬೇಕು, ಯಾರನ್ನ ನೆಡಬೇಕು ಅಂತ ಹಾಗೆಲ್ಲ ಚರ್ಚೆ ಮಾಡ್ಬಿಟ್ಟು ವಿದುರ ಬಂದು ಬಹುದೊಡ್ಡ ನೀತಿಜ್ಞ, ಧರ್ಮಜ್ಞ, ನೀತಿಶಾಸ್ತ್ರಜ್ಞ. ಈ ವಾಸ್ ಅನ್ ಎಕ್ಸ್ಪರ್ಟ್ ಆಫ್ ಎಕನಾಮಿಕ್ಸ್, ರಾಜತಂತ್ರಂ ಅಂತ ನಾವೇನ್ ಮಾತಾಡ್ತೇವೆ ಅದ್ರಲ್ಲಿ ಎಕ್ಸ್ಪರ್ಟ್. ಯಾರು ಇರ್ಬೇಕು, ಹೆಂಗ್ ನಡಿಬೇಕು, ರಾಜ್ಯ ಆಡಳಿತ ಪ್ರತಿಯೊಂದನ್ನ ಅವನು ತಿಳಿದು ಹರಿದು ಕುಡ್ದಿದ್ದ. ಸೊ ಅವನನ್ನೇ ಕೇಳೋಣ ಅಂತ ಭೀಷ್ಮರು ಕೇಳ್ತಾರೆ, ಕೃಪಾಚಾರ್ಯರು ಇರ್ತಾರೆ. ಅವತ್ತಿಗೆ ದ್ರೋಣರಿರಲ್ಲ. ಈ ಊರುಗಳು ಪಟ್ಟಕ್ಕೇರಿ, ಆಮೇಲೆ ಮದುವೆ ಆಗಿ, ಆಮೇಲೆ ಮಕ್ಕಳಾಗಿ, ಅವರು ಒಂದು ವಯಸ್ಸು ಬಂದಾಗ ದ್ರೋಣರ ಭೇಟಿ. ಅವತ್ತಿಗೆ ದ್ರೋಣರಿಲ್ಲ. ಸರಿ, ಹಿರೀಕರು ಇನ್ನು ಯಾರ್ಯಾರೋ ಇದ್ರು, ಎಲ್ಲ ಕುಳಿತು ಚರ್ಚೆ ಮಾಡಿ, ನೀನೇ ಹೇಳು ವಿದುರ, ಯಾರು ಪಟ್ಟಕ್ಕೇರ್ಬೇಕು? ನಾವ್ ಅನ್ಕೊಂಡಿದೀವಿ ಧೃತರಾಷ್ಟ್ರನನ್ನ ಪಟ್ಟಕ್ಕೇರಿಸ್ಬೇಕು ಅಂತ. ಸೀದಾ ಹೇಳ್ಬಿಡ್ತಾನೆ, ತಪ್ಪು, ಅದು ಧೃತರಾಷ್ಟ್ರನನ್ನ ಪಟ್ಟಕ್ಕೇರಿಸಬಾರ್ದು ಅಂತಾನೆ. ಅಯ್ಯೋ, ಇದ್ಯಾಕೋ ಅಂದ್ರೆ, ಕಣ್ಣು ಕಾಣಿಸ್ದವ, ಕಷ್ಟ ಆಗುತ್ತೆ. ಕಣ್ಣು, ಅವನು ಪ್ರತಿಯೊಂದ್ರ ಮೇಲೆ ಕಣ್ಣಿರ್ಬೇಕು. ಏನಾಗ್ತಿದೆ, ಏನ್ ಒಂದು ರಾಜ್ಯ ಆಳೋದು ಅಂದ್ರೆ ಸಾಮಾನ್ಯನ ಅಂತದ್ದು. ಇವನಿಗೆ ಪಟ್ಟ ಕಟ್ಟಿದ್ರೆ ಮುಗೀತು, ಕತ್ತಲು ತುಂಬ್ಕೊಬಿಡುತ್ತೆ ರಾಜ್ಯಕ್ಕೆ. ಇವನಿಗೆ ಪಟ್ಟ ಕಟ್ಟಬಾರದು ಧೃತರಾಷ್ಟ್ರನಿಗೆ, ನಮ್ಮ ಅಣ್ಣನಿಗೆ ಅಂತ ಹೇಳ್ತಾರೆ. ಧೃತರಾಷ್ಟ್ರನಿಗೂ ಒಳಗಡೆ ತುಂಬಾ ಆಸೆ, ನಾನು ರಾಜ ಆಗ್ತೀನಂತ ಬೆಂಕಿ ಹಚ್ಚಿಬಿಟ್ಟ ಟಕ್ಕಂತ ವಿದುರ.
ಎಲ್ಲ ಆಗೋ ಆಗಿಲ್ಲ, ತುಂಬಾ ನೀತಿಜ್ಞ, ತುಂಬಾ ತಿಳ್ಕೊಂಡಿದ್ದವ. ಇದೆಲ್ಲ ಆಗಲ್ಲ, ಎಲ್ಲೆಲ್ಲ ಓಡಾಡ್ಬೇಕಾಗುತ್ತೆ, ಯಾರು ಬಂದ್ರು ಏನ್ ಬಂದ್ರು ಅವರನ್ನ ಕಣ್ಣಲ್ಲೇ ಅಳೆದು ತೂಗಬೇಕು. ಏನಕ್ ಬಂದಿದ್ದಾನೆ ಇವನ, ಆಸೆಗಳೇನು, ಯೋಜನೆಗಳೇನು, ಆಲೋಚನೆಗಳೇನು, ರಾಜ್ಯ ಕೆಡವಲಿಕ್ಕ, ರಾಜ್ಯ ಅಭಿವೃದ್ಧಿ ಪಡೀಲಿಕ್ಕ, ಪ್ರತಿಯೊಂದು ಎಲ್ಲಾ ವ್ಯವಹಾರಗಳು, ರಕ್ಷಣಾ ಇಲಾಖೆ, ತೆರಿಗೆ ಇಲಾಖೆ, 1, 2, 108 ಇಲಾಖೆಗಳಿರುತ್ತೆ. ಅವ್ರ ಜೊತೆ ಚರ್ಚೆ ದಿನನಿತ್ಯ. ರಾಜನ ಕಣ್ಣು ಅದ್ರ ಮೇಲೆ ಇರಬೇಕು. ಎಲ್ಲೋ ಒಂಚೂರು ಅವ್ನ ಕಣ್ಣು ಮುಚ್ಕೊಂಡಂದ್ರೆ ಮುಗೀತು, ಕರಡು ಕಾಕರು ನುಗ್ಗು ಬಿಡ್ತಾರೆ. ಅಂಡ್ ಆಲ್ಸೋ ದೈಹಿಕವಾಗಿಯೂ ಕಣ್ಣಿಲ್ಲದವರಿಗೆ ಪಟ್ಟ ಕಟ್ಟೋ ಹಾಗಿಲ್ಲ, ದೈಹಿಕವಾಗಿ ನ್ಯೂನತೆ ಇರೋರಿಗೆ ಪಟ್ಟಕ್ಕೆ ಇರೋ ಹಾಗಿಲ್ಲ ಅನ್ನೋದು ಇದೆ ನೀತಿ ಶಾಸ್ತ್ರದಲ್ಲಿ ಅಂತ ಹೇಳ್ಬಿಡ್ತಾನೆ. ಸರಿ, ಈಗ ಇನ್ನೇನ್ ಮಾಡೋಣ, ಯಾರನ್ನ ಪಟ್ಟಕ್ಕೆ ಹಚ್ಚೋಣ ಅಂತ ಹೇಳಿದ್ರೆ, ಪಾಂಡು ಮಹಾರಾಜ ಪಟ್ಟಕ್ಕೆ ಇರಬೇಕು, ಆತನ ಸೋದರ ಅಂತ ಹೇಳ್ತಾನೆ. ಎಲ್ಲರೂ ಚಪ್ಪಾಳೆ, ಸೂಪರ್. ಪಾಂಡು ಮಹಾರಾಜ ಒಪ್ಪಲ್ಲ. ಪಾಂಡು ರಾಜ, ಮಹಾರಾಜನೇ ನಿಜ ಹೇಳ್ಬೇಕು ಆದ್ರೆ ರಾಜ ಆತ ಒಪ್ಪಲ್ಲ. ಅಯ್ಯೋ, ನಮ್ಮಣ್ಣ ಇರೋವಾಗ ನಾನು ಪಟ್ಟಕ್ಕೆ ಏರುವುದಿಲ್ಲ, ನಾನು ಬೇಕಾದ್ರೆ ರಕ್ಷಕನಾಗಿರುತ್ತೇನೆ, ಸಾಮ್ರಾಜ್ಯವನ್ನ ಕಾಪಾಡ್ತೇನೆ, ಯಾವ ಶತ್ರುವು ಬರದ ಹಾಗೆ, ಯಾವ ಒಂದು ತೊಂದರೆ ಬರದ ಹಾಗೆ. ಯಾಕಂದ್ರೆ ಒಂದು ರಾಜ್ಯ ಅಂದ್ರೆ ನಾವ್ ಹಿಂಗ್ ಬಿಟ್ಟು ಹೋಗೋಷ್ಟಲ್ಲಿ ಪಕ್ಕದ ಮನೆಗೆ ನುಗ್ಬಿಡ್ತಾರಪ್ಪ. ಮನೆ ಯಾರೋ ಇಬ್ರು ಕಳ್ಳರನ್ನ ಹಿಡಿದಿದ್ದಾರೆ, 2 3 ಎಲ್ಲೋ ಒಡಿಶಾನೋ ಇನ್ನೆಲ್ಲಿಂದಲೋ ಬಂದು ಚೈನ್ ಸ್ನಾಚಿಂಗ್ ಅಂತ. ಅವ್ರ ಟಾರ್ಗೆಟ್ ಒಂದು 3 ದಿನ ಇಲ್ಲ 5 ದಿನದಲ್ಲಿ ಒಂದು 5 kg ಬಂಗಾರ ತಗೊಂಡು ಹೋಗ್ಬೇಕು ಕಿತ್ಕೊಂಡು ಅಂತ ಪ್ಲಾನ್ ಮಾಡಿದ್ದಾರೆ. 11, 12 ಒಬ್ಬರ ಮೇಲೆ ಚೈನ್ ಸ್ನಾಚಿಂಗ್ ಕೇಸ್ ಇರೋದು ಮಹದೇವಪುರದಲ್ಲಿ ಹಿಡಿದಿದ್ದಾರೆ ನೋಡಿ. ಸೊ ಇದನ್ನ ಹಿಡಿದವ್ರು ಯಾರು? ಪೊಲೀಸ್ ಅವರು, ದಕ್ಷ ಪೊಲೀಸ್ ಅಧಿಕಾರಿಗಳು. ಅವ್ರ ಕಣ್ಣೇ ಅದು, ಯಾವ ಏರಿಯಾ, ಯಾವ ತರ ಸ್ನಾಚ್ ಮಾಡಿದ್ರು, ಹೆಂಗ್ ಮಾಡಿದ್ರು, ಅದಕ್ಕಂತ ಒಂದು ಪ್ಯಾಟ್ರನ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ನಾವ್ ಹೆಂಗೆ ಜ್ಯೋತಿಷಕ್ಕೆ ಒಂದು ಪ್ಯಾಟ್ರನ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಗ್ರಹ ಇದ್ ನೋಡಿದ್ರೆ ಇವನ್ ಹಿಂಗೇನೆ, ಹಿಂಗೆ ಮಲ್ಗೋದು, ಹಿಂಗೆ ತಿನ್ನೋದು, ಹಿಂಗೆ ಆಡೋದು, ಇದೇ ತರ ಆಡೋದು, ಹಿಂಗೆ ಬೆಚ್ಚ ಬೀಳೋದು, ದೆವ್ವ ಬರೋದು, ದೇವ್ರು ಬರೋದು, ಗಾಬರಿ ಪಡೋದು, ಆತಂಕ ಪಡೋದು, ಆಲೋಚನೆ ಮಾಡೋದು. ದಟ್ ಇಸ್ ದೇರ್, ಇಟ್ ಇಸ್ ಡಿಸೈನ್ ಆ ಪ್ಯಾಟ್ರನ್ಸ್. ಪೊಲೀಸ್ ಅವ್ರಿಗೂ ಅಷ್ಟೇ, ಪೊಲೀಸ್ ಅವ್ರದ್ದು ಒಂದು ಪ್ಯಾಟರ್ನ್, ನಮ್ದೊಂದು ಪ್ಯಾಟರ್ನ್ ಹಿಡ್ದಿದ್ದಾರೆ. ಸೊ ಅಲ್ಲೊಂದು ರಕ್ಷಕ ಇರಬೇಕು, ಸದಾ ಗಮನಿಸ್ತಿರ್ಬೇಕು. ಸಡನ್ ಆಗಿ ಫ್ಲಡ್ ಆಯ್ತು, ಅಲ್ಲಿಂದ ಎಲ್ಲ ಓಡ್ ಬಂದ್ಬಿಟ್ರೆ ಅವ್ರಿಗೆ ವ್ಯವಸ್ಥೆ, ನುಗ್ಗು ಬಿಟ್ರೆ ಕಳ್ಳರು ಕಾಕರು ಅವ್ರು ನೋಡ್ದೋಡಿಸ್ಬೇಕು, ದಂಡನ ಓಡಿಸ್ಬೇಕು. ದಂಡೆತ್ತಿ ಬಂದ್ಬಿಟ್ರೆ ಅವಾಗ ಫುಲ್ಲು ನಮ್ಮ ಬಾರ್ಡ್ಗಳನ್ನ ಕಾಪಾಡ್ತಲೇ ಇರ್ಬೇಕು, ನೋಡ್ಕೊತಲೇ ಇರ್ಬೇಕು, ಅವ್ರು ಪೋಷಿಸ್ತಾ ಇರ್ಬೇಕು, ಅವರಲ್ಲಿ ಉತ್ಸಾಹ ತುಂಬಿಸ್ತಿರ್ಬೇಕು. ಅಲ್ಲೊಬ್ಬ ರಕ್ಷಣಾ ನಾಯಕ ಇರಬೇಕು, ರಕ್ಷಣಾ ಮಂತ್ರಿ ಬಾರ್ಡರ್ ಇರ್ಬೇಕು, ಉತ್ಸಾಹ ಪಡಿಸುವಂತ ವ್ಯಕ್ತಿ ಆಗಿರ್ಬೇಕು. ಆತನಿಗೆ ತಂತ್ರಗಾರಿಕೆ, ಯುದ್ಧ ಗೊತ್ತಿರ್ಬೇಕು. ಯುದ್ಧ ಗೊತ್ತಿದ್ರು ನಾನೆಲ್ಲ ಸೆಟ್ ಅಂದ್ರೆ ನನಗೆ ಗೊತ್ತೇ ಇಲ್ಲ, ಅವೆಲ್ಲ ಏನಾಯ್ತು ಗೊತ್ತೇ ಇಲ್ಲ ಅಂತ ಹೇಳೋ ಮೂರ್ಖನನ್ನ ಕುಂದಿರ್ಸ್ಬಿಟ್ಟ ಅಂದ್ರೆ ಮುಗಿದೋಯ್ತು. ಹೌದು, ಯಾವಾಗ ಬಡಿಬೇಕು, ಯಾವಾಗ ನಿಲ್ಬೇಕು, ಯಾವಾಗ ನಿರ್ಧಾರ ತಗೋಬೇಕು, ಗುಪ್ತಚರ ಇಲಾಖೆ ಏನ್ ನಡೆಸ್ತಿದೆ, ನಮ್ಮ ಅಕ್ಕಪಕ್ಕದವ್ರು ಏನ್ ಮಾಡ್ತಿದ್ದಾರೆ, ಬೇರೆಯವ್ರದ್ದು ಏನ್ ನಡೀತಿದೆ, ನಮ್ದು ವೀಕ್ನೆಸ್ ಹೊರಗಡೆ ಹೋಗ್ತಿದೆ. ಮೊನ್ನೆ ನೋಡಿ $200 ವೀಕ್ನೆಸ್ ಗಳನ್ನ ಕೊಡ್ತಿದ್ದಾರೆ, ನಮ್ಮ ದೇಶದ ವೀಕ್ನೆಸ್ ಅನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವ್ರನ್ನು $200-250 ಅವ್ರಿಗೆ ಗೊತ್ತಿಲ್ಲ ನಾವು ಕೊಡ್ತಿರೋ ಸೀಕ್ರೆಟ್ ಎಷ್ಟು ದೊಡ್ಡದು ಅಂತ. ಎಂತ ಪೆದಗುಂಡುಗಳು ಅಂತದನ್ನೆಲ್ಲ ಗಮನಿಸ್ತಿರ್ಬೇಕು. ಎಲ್ಲ ಅದಕ್ಕೆ ನಾನು ಬಾಧ್ಯತೆನಾಗಿರ್ತೇನೆ ಅಂತ ಹೇಳ್ಬಿಡ್ತಾನೆ ಪಾಂಡು. ನಮ್ಮ ಮೇಲೆ ದಂಡೆತ್ ಬರೋದು, ಇಲ್ಲ ದಂಡೆತ್ ಬಂದವ್ರನ್ನ ಹೋಗಿ ಹಿಮ್ಮೆಟ್ಸೋದು, ಕಾಪಾಡೋದು, ನಾನು ನಿಂತ್ಕೋತೇನೆ, ನಾನು ನಮ್ಮ ಅಣ್ಣ ಇರುವಾಗ ಪಟ್ಟಕ್ಕೆ ಇರಲ್ಲ. ಸರಿಪ ವಿದುರ, ಈಗ ಆ ಲೆಕ್ಕಾಚಾರದಲ್ಲಿ ಭೀಷ್ಮ ಹೇಳೋದು, ಕೃಪಾಚಾರ್ಯರು ಹೇಳೋದು, ನೀನು ಬರ್ತೀಯ, ನೀನ್ ಪಟ್ಟಕ್ಕೆ ಇರೋದ್ರೆ ನನಗ ಅರ್ಹತೆನೂ ಇಲ್ಲ, ಆಮೇಲೆ ತುಂಬಾ ಬುದ್ಧಿವಂತ ಪಟ್ಟದಲ್ಲಿ ಕುತ್ಕೋಬಾರ್ದು ಅಂತ ಹೇಳ್ತಾನೆ. ನೋಡಿ ತಮಾಷೆ, ನನಗೆ ಅರ್ಹತೆ ಇಲ್ಲ, ದಾಸಿ ಪುತ್ರ ಅನ್ನೋದೊಂದಿತ್ತು ಅವನಲ್ಲಿ. ವ್ಯಾಸರ ಪುತ್ರನೇ, ಆದರೆ ದಾಸಿ ಪುತ್ರ ಅಂತ ನೋಡಿ ಅದೊಂದು ಮನ್ಸಲ್ಲಿ ಕುತ್ಕೋಬಿಟ್ಟಿತ್ತು. ತ್ರಿಕಾಲಜ್ಞಾನಿ, ಬ್ರಹ್ಮಜ್ಞಾನಿ, ಬೇಡ ಕಣ, ಬೇಡ. ನಾನು ತುಂಬಾ ತಿಳ್ಕೊಬಿಟ್ಟಿದ್ದೇನೆ, ನಾನು ತುಂಬಾ ಓದ್ಕೊಬಿಟ್ಟಿದ್ದೇನೆ. ತುಂಬಾ ತಿಳ್ಕೊಂಡವ್ನು ಕೆಲಸ ಮಾಡಲ್ಲ, ಮಾಡೋಕ್ ಬಿಡಲ್ಲ. ಎಲ್ಲಿಂದ ಬಂತು, ಯಾರು ಬೆಳೆದಿದ್ದು, ಅವ್ರಿಗೆ ಎಷ್ಟು ಟ್ಯಾಕ್ಸ್ ಕೊಟ್ಟು, ಬರೀ ಹಣ್ಣಿಂದಗಡೆ ನಿಂತ್ಕೊಂಡು ಬಂದ್ ಕತೆಗಳೇನು, ಯಾವ ಟ್ರಾನ್ಸ್ಪೋರ್ಟ್ ಇಂದ ಬಂತು, ಆ ಟ್ರಾನ್ಸ್ಪೋರ್ಟ್ ಒಂದು ಟ್ಯಾಕ್ಸ್ ಏನಾಯ್ತು, ಅದ್ರಲ್ಲಿ ಲೇಬರ್ಸ್ ಎಷ್ಟಿದ್ರು, ಅಲ್ಲಿ ಲೋಡಿಂಗ್ ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು, ಈ ತರ ತುಂಬಾ ಡೀಪ್ ರೂಟ್ಸ್ ಹೋಗೋವನೇ ತುಂಬಾ ಒಂದು ತಿಳ್ಕೊಂಡಿರೋನು. ಅವರನ್ನೇ ಇಂಜಿನಿಯರ್ಸ್ ಅನ್ನೋದು. ಒಂದು ರೀತಿಯಲ್ಲಿ ವಿದುರ ಮಹಾ ಇಂಜಿನಿಯರ್ ಅವನು. ಅದಕ್ಕೆ ಇಂಜಿನಿಯರಿಂಗ್ ವಿದ್ಯೆ ಓದಬೇಕು ಅಂದ್ರೆ ಅಂಥದ್ದೊಂದು ಅವನಲ್ಲಿ ಏಕಾಗ್ರತೆ, ತತ್ಪರತೆ, ಆ ಒಂದು ಡೀಪ್ ಗೋಯಿಂಗ್. ಅದಕ್ಕೆ ಇಂಜಿನಿಯರ್ಸ್ ನಾವು ಏನಕ್ಕೆ ಕೆಲವೊಂದು ಪೊಸಿಷನ್ಸ್ಗೆ ಪಿಕ್ ಮಾಡ್ತೇವೆ ಅಂದ್ರೆ ದೇ ವಿಲ್ ಅನಾಲಿಸಿಸ್,
ಪೀಸ್ ಬೈ ಪೀಸ್ ಪೀಸ್ ಬೈ ಪೀಸ್ ಪೀಸ್ ಬೈ ಪೀಸ್ ರೂಟ್ ಕಾಸ್ ಹೋಗ್ತಾರೆ ಅನ್ನತಕ್ಕಂಥದ್ದು. ಸೊ ಅಂಥದ್ದು ನಾನು ನೀತಿ ಕೋವಿದ ನಾನು ಕುಳಿತುಕೊಳ್ಳೋ ಅರ್ಹತೆನೂ ಇಲ್ಲ ಆಸ್ ಪರ್ ನೀತಿ ಶಾಸ್ತ್ರ ಇಲ್ಲ. ಎರಡನೇದು ನಾನು ಕುತ್ಕೊಳ್ಳೋದು ಇಲ್ಲ. ನನ್ನಂತ ಕುಂದಿಸಿದ್ರೆ ಹಾಳಾಗುತ್ತೆ ರಾಜ್ಯ. ಇವೇನ್ ಹಿಂಗೆ ಹೇಳ್ತೀನಿ ಅಂದ್ರೆ ನಾನು ಈ ತರ ಕುತ್ಕೊಂಡು ತರ್ಕ ಮಾಡ್ಕೊಂಡು ಕುತ್ಕೋತೀನಿ, ನೀತಿ ಮಾಡ್ತಾ ಕುತ್ಕೋತೀನಿ, ಆ ತಪ್ಪು ಈ ತಪ್ಪು ಆ ಸರಿ ಇದೇ ಓಡ್ತಿರುತ್ತೆ. ನನ್ನ ದಂಡನೆ ಕೊಡೋ ಅಷ್ಟು ಶಕ್ತಿ ನನಗಿಲ್ಲ. ನಾನು ಜ್ಞಾನವಂತರು ಬಡದಾಡಲ್ಲ, ತುಂಬಾ ತಿಳಿದವ ಬಡದಾಡಕ್ ಹೋಗಲ್ಲ. ಹಿಂಗಾಗ್ಬಿಟ್ರೆ ಅವನನ್ನ ಈ ಕಡೆಯಿಂದ ಓಡಿದ್ರೆ ಈ ಕೆನ್ನೆಗೆ ಇಲ್ಲೇನಾದ್ರೂ ಜೋರಾಗಿ ಒಂಚೂರು ಮಿಸ್ ಆಯ್ತು ಅಂದ್ರೆ ಪ್ರಜ್ಞೆ ಹೋಗ್ಬೇಕು. ಅಕಸ್ಮಾತ್ ಇನ್ನೊಂದ್ ಚೂರು ಮಿಲಿ ಸ್ಪೀಡ್ ಅಲ್ಲಿ ಹೊಡೆದು ಬಿಟ್ರೆ ಅವನಿಗೆ ಇನ್ನೊಂಚೂರು ಕೋಮಾಗೆ ಜಾರ್ ಬಿಡ್ಬೋದು. ಇನ್ನೊಂಚೂರು ಡಯಾಗ್ರಾಮ್ ಮಾಡು ಇದರಲ್ಲಿ ಒಂದ್ ಸ್ಪೀಡ್ ಆಗಿ ಹೊಡೆದ ಅಂದ್ರೆ ಬೈ ಮಿಸ್ಟೇಕು ಅವ್ನ್ ಪ್ರಾಣನೇ ಹೋಗ್ಬಿಟ್ರೆ ನನಗೆ ಯಾವ ಸೆಕ್ಷನ್ ನಂಬರ್ 302ನ 307ನ ಹೊಡೆದ್ ಸಾಯಿಸೋದ್ನ ಬೇಕು ಅಂತ ಸಾಯಿಸ ಇವೆಲ್ಲ ಜಡ್ಜ್ಮೆಂಟ್ಗಳು ಮಾಡ್ತಿದ್ರೆ ಅಷ್ಟರಲ್ಲಿ ಎದುರುಗಡೆ ಇರೋನ್ ಚುಚ್ಚಿಬಿಟ್ಟಿರ್ತಾನೆ. ವಿದುರನ್ ಕತೆ ಅದು. ಅರ್ಥ ಆಯ್ತಾ? ಸೊ ಈ ಪಾರ್ಟಿ ಯೋಚನೆ ಡಿಕ್ಕಿ 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 ಒಬ್ಬ ಕಳ್ಳ ಸಿಕ್ಬಿಟ್ಟಿದ್ದಾನೆ, ನಮ್ಮ ಮನೆ ಕಳ್ತನಕ್ಕೆ ಬಂದ್ಬಿಟ್ಟಿದ್ದಾನೆ. ಸೊ ಈಗ ಅವನ್ನ ಹಿಡ್ಕೊಳ್ಳೋದ, ಹೊಡಿಯೋದ, ಪೊಲೀಸಿಗೆ ಫೋನ್ ಮಾಡೋದ, ಅಷ್ಟರಲ್ಲಿ ಇವನು ದೋಚ್ಬಿಟ್ರೆ ಚುಚ್ಚಕ್ ಮೊದ್ಲು ನಾನೇ ಈ ಯೋಚನೆಗಳೆಲ್ಲ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ತುಂಬಾ ಯೋಚನಾಶಾಲಿ, ಭಾರಿ ಕಷ್ಟ. ವಿದುರ ಅದ್ ಹೇಳ್ತಾನೆ, ನನ್ನನ್ನು ಈ ಜಾಗಕ್ಕೆ ಕೊಂಡೋಸಿದ್ರೆ ಆಗೋಲ್ಲ, ನಾನು ಮಾಡ್ಲಿಕ್ಕಾಗಲ್ಲ, ನನಗೆ ಅರ್ಹತೆ ಇಲ್ಲ, ಈ ರೀತಿಯಲ್ಲಿ ಹೇಳ್ತಾನೆ. ಸರಿನಪ್ಪ ಆಯ್ತು, ಈಗ ಏನ್ ಮಾಡೋಣ, ಈಗ ರಾಜ ಬೇಕೋ, ಯಾರನ್ನ ಕುಂದಿರ್ಸೋದು ಹೇಳು ಅಂತಾನೆ. ಮಗ ಅಲ್ವಾ ವರ್ಷನಲ್ಲಿ, ಭೀಷ್ಮ ಬಂದು ಒಂದ್ ರೀತಿಲಿ ದೊಡ್ಡಪ್ಪ ಆಗ್ಬೇಕು, ವ್ಯಾಸ ಬಂದು ಅಪ್ಪ ಆಗ್ಬೇಕು. ಭೀಷ್ಮರಿಗೆ ಮಕ್ಕಳಾಗಿದ್ದಾನೆ, ಭೀಷ್ಮರ ಮಕ್ಕಳೇ ಆಳ್ಬೇಕಾಗಿದ್ದು, ಇವ್ರು ಹುಡ್ತಾನೆ ಇರ್ಲಿಲ್ಲ. ಅಲ್ಲೊಂದು ದೈವ ನಿರ್ಣಯ ಇತ್ತು, ಅಖಂಡ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ ಹೇಳಿದ್ರು. ಅದ್ರ ಹಿಂದ್ಗಡೆ ತುಂಬಾ ಲೆಕ್ಕಗಳಿದೆ, ಇದೆಲ್ಲ ಅದನ್ನು ಬಿಡಿಸಿ ಹೇಳಬಾರ್ದು, ಬಿಟ್ಬಿಡಿ ಆಯ್ತು, ಬೇಡ. ಸರಿ, ವಿದುರನ ಹತ್ರನೇ ಕೇಳ್ತಾರೆ. ಯಾಕಂದ್ರೆ ವಿದುರ ತಿಳ್ಕೊಂಡಿದ್ದಾವ್, ನೀತಿ ಕೋವಿದ, ನ್ಯಾಯಶಾಸ್ತ್ರಜ್ಞ, ಯಾರು ಎಲ್ಲಿ ಕುಳಿತುಕೋಬೇಕು, ಯಾರ ಕರ್ತವ್ಯ ಏನ್ ಮಾಡ್ಬೇಕು ಅಂತ ಹೇಳೋದ್ರಲ್ಲಿ ಅವನ್ ಎಕ್ಸ್ಪರ್ಟ್. ಸರಿಯಪ್ಪ, ನಾವು ಏನ್ ಮಾಡೋಣ, ಈಗ ಪಟ್ಟಕ್ಕೆ ಯಾರನ್ನ ಕುಂದಿರ್ಸೋಣ ಅಂದ್ರೆ ಆಗ ಹೇಳ್ತಾನೆ, ಈಗ ತಮ್ಮ ಒಪ್ಪಲ್ಲ ಅಂತಾನೆ, ನನಗೂ ಅದರ ಅರ್ಹತೆ ಇಲ್ಲ, ನನಗೂ ಬೇಕಿಲ್ಲ, ನಾನು ಕುತ್ಕೊಳ್ಳಬಾರ್ದು. ಈಗ ವಿಧಿ ಇಲ್ಲದೆ ಒಂದ್ ಹೇಳ್ತಾನೆ, ಧೃತರಾಷ್ಟ್ರನೇ ಪಟ್ಟಕ್ಕೇರಬೇಕು ಅಂತ ಹೇಳ್ತಾನೆ. ಅಲ್ಲಯ್ಯ ಆಗ್ತಾನೆ ಹೇಳ್ದಲ್ಲಯ್ಯ, ಅವನು ಕಣ್ ಕಾಣಿಸಲ್ಲ, ಕುತ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಕಣ್ಣಾಗಿ ರಾಜ್ಯವನ್ನ ಪಾಲನೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ, ನಾನ್ ಕಣ್ಣಾಗಿರ್ತೀನಿ. ಅವನಿಗೆ ಕಣ್ಣಿಲ್ಲ, ನಾನ್ ಕಣ್ಣಾಗಿರ್ತೇನೆ, ನಾನ್ ನೋಡ್ಕೋತೇನೆ, ಎಲ್ಲೂ ತಪ್ಪಾಗದ ಹಾಗೆ ನಾನು ನೋಡ್ಕೋತೇನೆ. ಧೃತರಾಷ್ಟ್ರನಿಗೆ ನಾನು ಕಣ್ಣಾಗಿರುತ್ತೇನೆ. ನೋಡಿ, ಆವತ್ತು ಆ ತಗೊಂಡಂತ ಆ ನಿರ್ಧಾರ ಎಲ್ರು ಚಪ್ಪಾಳೆ ತಟ್ಟಿ ಧೃತರಾಷ್ಟ್ರನ ಚಕ್ರವರ್ತಿ ಮಾಡ್ತಾರೆ, ಈತನ ಪ್ರಧಾನಮಂತ್ರಿ ಮಾಡ್ತಾರೆ. ಆದ ಎಡವಟ್ಟೇನು, ಇವನ್ ಕಣ್ಣು ಮುಂದ್ಗಡೆ ನಡೆದಂಥದ್ದಲ್ವಾ ಇಷ್ಟು, ಏನು ಮಾಡುದು ತಡಿಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಮಹಾಮೂಟೆಯನ್ನು, ಮಹಾವೃಕ್ಷವನ್ನೇ ಕುಂದಿರ್ಸ್ಬಿಟ್ಟಿದ್ದ ಧೃತರಾಷ್ಟ್ರನನ್ನ. ಅವನೇ ಇಷ್ಟಕ್ಕೆಲ್ಲ ಮೂಲ ವಿರಾಟ್ ಸ್ವರೂಪ ಕಾರಣ. ಅಂಥವನಿಗೆ ಕಣ್ಣಾಗಿ ಕುಳಿತಂತ ವಿದುರ. ಯಾಕಂದ್ರೆ ಕಣ್ಣಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಏನ್ ನಡೀತಿದೆ, ಯಾವ್ದು ನಡೀತಿದೆ ಪ್ರತಿಯೊಂದು ತಿಳ್ಕೊತಿದ್ದ, ಹೇಳ್ತಿದ್ದ ಇವನೇ, ಹಿಂಗ್ ಆಗ್ತಿದೆ ರಾಜ್ಯದಲ್ಲಿ, ನಿನ್ ಮಗ ಹಿಂಗ್ ಮಾಡ್ತಿದ್ದಾನೆ, ಸುತ್ತಮುತ್ತಲು ಹಿಂಗ್ ನಡ್ಸ್ಕೊತಿದ್ದಾರೆ ಅಂತ. ಆದರೂ ಧೃತರಾಷ್ಟ್ರ ನಿರ್ಧಾರ ತಗೊಳ್ಳಿಲ್ಲ. ಯಾಕಂದ್ರೆ ಅವತ್ತು ಇವನು ತೆಗೆದುಕೊಂಡಂತ ಒಂದೇ ಒಂದು ತಪ್ಪಾದ ನಿರ್ಣಯ ಧೃತರಾಷ್ಟ್ರನನ್ನ ರಾಜ ಮಾಡಿದ್ದೇ 18 ಅಕ್ಷೋಹಿಣಿ ಸೈನ್ಯ ಸಾಯ್ಲಿಕ್ಕೆ ಕಾರಣ ಆಗ್ಬಿಡ್ತು. ಖುದ್ದು ತನ್ನ ದೊಡ್ಡಪ್ಪ ಭೀಷ್ಮ, ದ್ರೋಣ ಒಬ್ಬರ ಇಬ್ಬರ ನೊಂದೋಗ್ಬಿಟ್ಟ. ನಾನು ತಗೊಂಡು ನರಳ್ತಾನೇ ಇದ್ದ. ಕಡೆಗೆ ತಾನು ಸಾಯುವಾಗ ನರಳಿ ಆ ಬೆಂಕಿಲ್ ಬೀಳ್ತಾನೆ. ಮುಳ್ಳುಗಳೆಲ್ಲ ಚುಚ್ಚಿ ಒದ್ದಾಡ್ತಿದ್ರೆ ಕಟ್ಟ ಕಡೆ ಆ ಇದರಲ್ಲಿ ಪರಂಧಾಮ ಅಂತಾನೆ. ಕೃಷ್ಣನ್ ಪ್ರತ್ಯಕ್ಷ ಆಗ್ತಾರೆ, ದರ್ಶನ ಕೊಡ್ತಾರೆ, ಕಾಪಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲ ಪರಂಧಾಮ, ನಾನು ಮಾಡಿದ ಈ ಜೀವಂತ ಶವವಾಗಿ ಈ ಶರೀರಕ್ಕಷ್ಟೇ ಇದು ಗಾಯ ಆದ್ರೆ ಮನಸ್ಸಿಗೆ ತುಂಬಾ ಗಾಯ ಆಗ್ಬಿಟ್ಟಿದೆ. ಭಗವಂತ, ನನ್ನನ್ನ ಚುಚ್ಚಲಿಕ್ಕಿದು ಬಿಡು, ನನ್ನನ್ನ ಒದ್ದಾಡ್ಲಿಕ್ಕೆ ಬಿಡು ಅಂತ ಹೇಳ್ತಾನೆ. ನೀವು ನಂಬಲ್ಲ, ಆ ಮುಳ್ಳುಗಳ ಪೊದೆಯಲ್ಲಿ ಆ ಬೆಂಕಿ ಹಚ್ಚಿಕೊಂಡು ಒಂದೊಂದು ಚುಚ್ಚಿ ಯಾಕಂದ್ರೆ ಅಷ್ಟು ಜನರ ಆಕ್ರಂದನಕ್ಕೆ ಕಾರಣ ಆಗಿದ್ದು ವಿದುರ. ಅಷ್ಟು ಜನರ ನೋವಿಗೆ, ವಿಧವೆಯರೇ ಆಗಲಿಕ್ಕೆ, ಮಾಂಗಲ್ಯ ಕಳೆದುಕೊಳ್ಳಲಿಕ್ಕೆ ಕಾರಣ ವಿದುರ. ಯಾಕಂದ್ರೆ
ತ್ರೇತಾಯುಗದಲ್ಲಿ ವೈಧವ್ಯವೇ ಇರಲಿಲ್ಲ. ನೆನಪಿಟ್ಟುಕೊಳ್ಳಿ, ನನ್ನ ರಾಮಚಂದ್ರರಿರುವವರೆಗೂ ವೈಧವ್ಯವಿರಲಿಲ್ಲ. ಯಾವುದೇ ಒಂದೇ ಒಂದು ಸ್ತ್ರೀ ಅನ್ಯಾಯವಾಗಿ ಗಂಡನನ್ನು ಕಳೆದುಕೊಂಡಿರಲಿಲ್ಲ ಈ ತರ ತಪ್ಪಾಗಿ, ನೆನಪಿಟ್ಕೊಳ್ಳಿ. ಆದ್ರೆ ದ್ವಾಪರ ಯುಗದಲ್ಲಿ ವಿದುರ ಮಾಡಿದ ಒಂದೇ ಒಂದು, ಕುಳಿತುಕೊಳ್ಳಿ ನಾನು ಅವನಿಗೆ ಕಣ್ಣಾಗಿರ್ತಾನೆ, ಏನ್ ಮಾಡ್ತಾನೆ ಅವ್ನ ಅಂತಾನೆ ನಡೆಸೋದು ಅನ್ಕೊಂಡ. ಆದ್ರೆ ಆ ವಿಷವೃಕ್ಷ ಬರೀ ವಿಷದ ಹಣ್ಣುಗಳನ್ನ ಬಿಟ್ಟು ಸರ್ವನಾಶ ಮಾಡಿಬಿಡ್ತು. ಅದನ್ನ ನೋಡಿಯೂ ತಡಿಲಿಕ್ಕಾಗದೆ ಇಂಥ ಕೆಲಸ ಆಗೋಯ್ತಲ್ಲ, ಇದು ನನಗ್ ಬೇಕಿತ್ತ, ನನ್ನಿಂದಲೇ ಆದ ತಪ್ಪು ಅಂತ ಕುರುತ್ತಲೇ ಇರ್ತಾನೆ. ಕಡೆಗೆ ಸಾವಿನಲ್ಲೂ ಕೂಡ ನರಳಿ ಒದ್ದಾಡಿ ಜೀವ ಬಿಡ್ತಾನೆ ವಿದುರ. ಅವನು ತೆಗೆದುಕೊಂಡ ಒಂದು ತಪ್ಪಾದ ನಿರ್ಧಾರ. ಅವನೇ ರಾಜ ಆಗ್ಬಿಡ್ಬೋದಿತ್ತು, ಚೇಂಜ್ ಮಾಡ್ಬೋದಿತ್ತು. ಎಸ್, ಹಿ ವಾಸ್ ಎ ನೀತಿ ಶಾಸ್ತ್ರಜ್ಞ. ತನ್ನ ಒಂದು ತುಂಬಾ ಹೇಳೋದು, ಗೈಡೆನ್ಸ್ ಮಾಡೋದು, ಬೇರೆ ಏನೋ ಮಾಡ್ಬೋದಿತ್ತು. ವಿಧಿಯ ಆಟ, ಭಗವತಿಯ ಆಟ. ಅಲ್ಲೊಂದು ಕಲಿಪುರುಷನ ಪ್ರವೇಶ ಆಗಬೇಕಿತ್ತು. ಮುಂಬರುವ ಕಲಿಯುಗ ಹೇಗಿರುತ್ತೆ ಅಂತ ದುರ್ಯೋಧನನಿಂದ ತಿಳ್ಕೋಬೇಕಿತ್ತು, ಧೃತರಾಷ್ಟ್ರನಿಂದ ತಿಳ್ಕೋಬೇಕಿತ್ತು. ಇಡೀ ಒಂದು ಮಹಾಭಾರತ ನಮಗೊಂದು ಪಾಠ, ಜೀವನ ಶೈಲಿಯ ಪಾಠ ಮಕ್ಕಳೇ. ಪ್ರತಿಯೊಬ್ಬರ ಕಾಣಿಕೆ ಇದೆ ಮಹಾಭಾರತ ನಡೀಲಿಕ್ಕೆ. ಅದರಲ್ಲಿ ತುಂಬಾ ವರ್ಷಗಳ ಹಿಂದ್ಗಡೆ ಪಾಂಡವರು ಹುಟ್ಟುವ ಮೊದಲು, ಪಾಂಡುರಾಜ ಮದುವೆ ಆಗುವ ಮೊದಲೇ, ಕೌರವ ತಂದೆ ಆ ಧೃತರಾಷ್ಟ್ರ ಮದುವೆ ಆಗುವ ಮೊದಲೇ ನಡೆದಂತ ಘಟನೆಗಳಲ್ಲಿ ಬಹುದೊಡ್ಡ ಸಾಕ್ಷೀಭೂತವಾಗಿ ಅಲ್ಲೊಂದು ತಪ್ಪಾಗಿ ನಿರ್ಧಾರ ತೆಗೆದುಕೊಂಡಿದ್ದೇ ಕಾರಣ. ಯೋಚನೆ ಮಾಡಿ ನೋಡಿ. ಕೆಲವೊಂದು ಸಮಯ ಜೀವನದಲ್ಲಿ ನಾವು ತಗೊಳ್ಳೋ ಯಾವತ್ತೋ ಎಲ್ಲೋ ಯಾವುದೋ ಯಾರಿಗೋ ಒಳ್ಳೇದು ನಿಂತ್ಕೊಬಿಡ್ತವೆ ಮಕ್ಕಳೇ. ಜೀವನ ಪರ್ಯಂತ ವಿದುರನ ಹಾಗೆ ಚುಚ್ಚಿ ಚುಚ್ಚಿ ಒದ್ದಾಡಿ ನಲೆದು ಬೆಂಕಿಯಲ್ಲಿ ಬೇಯುತ್ತಾ ಬದುಕುತ್ತೇವೆ ಮಕ್ಕಳೇ. ನಾನು ನೋಡಿದ್ದೇನೆ, ಒಬ್ಬ ಮೊನ್ನೆ ಒಂದು 6 ಅಡಿ ಆಜಾನುಬಾಹು ಕುಂಭರಾಶಿ, ಕುಂಭರಾಶಿ ಪುಣ್ಯಾತ್ಮ ಬರೀ ಒಂದು 90,000ಕ್ಕೆ ಬಿಕ್ಕಿ ಹತ್ಬಿಟ್ಟ. 2.5 ಲಕ್ಷ ಚೆಕ್ ಬೌನ್ಸ್ ಕೇಸು. ನಾ ಹೇಳಿದೆ, ನಿಮಗೆ ಅನ್ಯಾಯ ಮಾಡಿದವರು ನಡು ರೋಡಿಗೆ ಬಂದಿಲ್ವಾ ಸಾರ್ ಅಂದೆ. ಏನು ಬಂದು ಏನು ಪ್ರಯೋಜನ ಗುರುಗಳೇ, ಇವತ್ತು ವಾರೆಂಟ್, ನಾಳೆ ನಾನು ಅರೇಂಜ್ ಮಾಡ್ಲಿಲ್ಲ ಅಂದ್ರೆ ವಾರೆಂಟ್ ಇಶ್ಯೂ ಆಗ್ಬಿಡುತ್ತೆ ಗುರುಗಳೇ. ದೈವವೇ ನಡೆಸುತ್ತದೆ ಹೋಗಿ ಅಂತ ಹೇಳಿ ಕಳಿಸ್ತೆ ನಾನು. ಕುಂಭರಾಶಿ ದಾಟ್ತಾರೆ, ಈಜ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ? ಕನ್ಯಾ ಲಗ್ನ ಸಂಜಾತ, ಲಗ್ನದಲ್ಲೇ ಗುರು ಕೇತು. ಅದೆಷ್ಟು ನೊಂದುಕೊಂಡು ಬಂದಿದ್ನು ಆ ಪುಣ್ಯಾತ್ಮ. ಜೀವಂತ ವಿದುರನ ಹಾಗೆ, ವಿದುರನ ಹಾಗೆ ಒಬ್ಬ ವ್ಯಕ್ತಿ ಮೋಸ, ದಗ. ಇವತ್ತು ಲೋಕವೇ ದಗಪ್ಪ, ಧಣಿಯಾಗಿಯೂ ಇಲ್ಲ. ಎಂತೆಂತ ನನಗೆ ಅನುಭವ ಆಗಿದೆ ಮಕ್ಕಳು. ವಿದುರನಿಗಿಂತಲೂ ನೋವು ನನ್ನ ಒಳಗಡೆ ಇದೆ. ಅದಕ್ಕೆ ಕಲ್ಲಾಗ್ಬಿಟ್ಟಿದ್ದಾನೆ. ಏನು ಬೇಡ, ಈ ಮಾಯೇ ಬೇಡ, ಈ ಭ್ರಮೆಯೇ ಬೇಡ ಅಂತ ಜಾಗ್ರತೆ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜೀವನ ಹಾಗೆ ಮಕ್ಕಳೇ. ಕಲಿಯುಗ ಬಂದು ಪ್ರತಿಯೊಬ್ರು ನಾವು ವಿದುರನ ಹಾಗೆ ಯಾರಿಗೋ ಒಂದು ಸಹಾಯ, ಯಾವುದೋ ಒಂದು ತಪ್ಪಾದ ಒಂದು ಮಾತು ನಿಂತಿರ್ತೀವಿ. ಇಂಥ ವ್ಯಕ್ತಿಗಳಿಗ ನಾವು ನೆರಳು ಕೊಟ್ಟಿದ್ದು, ಇಂಥ ವ್ಯಕ್ತಿಗ ನಾವು ಬದುಕು ಕೊಟ್ಟಿದ್ದು, ಇಂಥ ವ್ಯಕ್ತಿಗ ಅನ್ನ ಕೊಟ್ಟಿದ್ದು, ಇಂಥ ವ್ಯಕ್ತಿಗ ನಾವು ಜೀವನದಿ ಆಗಿದ್ದು. ಯೋಚನೆ ಮಾಡಿ ನೋಡಿ. ಮನುಷ್ಯ ಕಲುಷಿತನಪ್ಪ, ಕಲುಷಿತ. ಶ್ರೀರಾಮಚಂದ್ರ. ಮೇಷರಾಶಿ. ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಇದ್ದು ಬುಧನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಬುಧನ್ ಸಾರದಲ್ಲೇ ಇದ್ದಾನೆ ನೋಡಿ. GDP ಕತೆ, ಹಣಕಾಸಿನ ಕತೆ, ವ್ಯವಹಾರಗಳ ಕತೆ ಇವೆಲ್ಲ ನಡೀತಿದೆ. ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ಡಿಸಿಷನ್ಸ್, ದುಡುಕಿನ ಇನ್ವೆಸ್ಟ್ಮೆಂಟ್ಸ್, ಏನೇನೋ ಹೋಗ್ಬೇಡಿ ಮಕ್ಕಳ. ಬೇಡ ಬೇಡ. ಸೇಫ್ಟಿ ನೋಡಿ. ನಿಮ್ಮ ಹತ್ರ ದುಡ್ಡು ಇದೆಯಾ?
ಒಂದಷ್ಟು ಬಂಗಾರ ತಗೊಂಡು ಸುಮ್ಮನಾಗ್ಬಿಡಿ ಸಾಕು. ಮಿನಿಮಮ್ 8-10% ರಿಟರ್ನ್ ಬರುತ್ತೆ. ಇನ್ನೊಂದು 2-5% ಜಾಸ್ತಿ ಬೇಕಾ, ಯಾವ್ದಾದ್ರು ಒಂದು ಗೌರ್ಮೆಂಟ್ ಚಿಟ್ ಫಂಡ್ ಎಲ್ಲ ಹಾಕೊಳ್ಳಿ. ಯಾರ್ಯಾರ ಹತ್ರನೂ ಚೀಟಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಈ ತರದ್ ಮಾಡ್ಕೊಳ್ಳಿ. ಎಲ್ಲರೂ ಮೇಷರಾಶಿ ಎಲ್ಲ ಎಲ್ಲರಿಗೂ ಹೇಳ್ತಿದ್ದಾನೆ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಇಂಥ ಒಂದು ವಿದ್ಯಾಭ್ಯಾಸದಲ್ಲಿರೋರಿಗೆ ವಿಶೇಷ ಪ್ರಗತಿ. ವೃಷಭ ರಾಶಿ, ನಿಮ್ಮ ಬುದ್ಧಿವಂತಿಕೆಗಿಂತ ಎದುರಾಳಿಯ ಬುದ್ಧಿವಂತಿಕೆ ವಿಪರೀತ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಸಪ್ತಮದಲ್ಲಿ ತ್ರಿಕೋಣ ಗ್ರಹಗಳ ಸಂಗಮ, ಗುರು ಬೇರೆ ವಕ್ರ, ಜಾಗ್ರತೆ. ಅವನು ಹೇಳಿದ್ದೆ ಸರಿ, ಅವ್ನು ಮಾಡಿದ್ದೆ ಸರಿ, ಅವ್ನು ಗೈಡೆನ್ಸ್ ಮಾಡೋದು ಸರಿ, ಈ ತರದ್ದಾಗುತ್ತೆ. ಹುಷಾರು. ಗುರು ವಕ್ರ ಇದ್ದಾಗ ನಮ್ಮ ಮಾತು ನಾವೇ ಕೇಳಲ್ಲ. ಬುಧ ವಕ್ರ ಇದ್ದಾಗ ನಮ್ ನಾಲಿಗೆ ಬೇರೆ ಏನೋ ಆಡುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಎದುರುಗಡೆ ಬಂದಿರೋನು ಅವ್ನ್ ಲಾಭಕ್ಕೆ ಬಂದಿದ್ದಾನೆ, ಸ್ವಾರ್ಥಕ್ಕೆ ಬಂದಿದ್ದಾನೆ. ಕುಜ ನೀಚ ಅಲ್ವಾ, ಜಾಗ್ರತೆ. ಕನ್ಸಲ್ಟೆನ್ಸಿ ರೀತಿಯ ವೃತ್ತಿಗಳು ಅದ್ಭುತ. ಇನ್ನು ಮಿಥುನ ರಾಶಿ, ಅಕೌಂಟಿಂಗ್, ಫ್ರಾಡ್ ಕಂಡುಹಿಡಿಯೋದು, CBI ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಅನಾಲಿಸಿಸ್. ಬುಧ ವಕ್ರ ಅಂದ್ರೆ ತುಂಬಾ ಶಾರ್ಪ್, ತಿಳ್ಕೊಳ್ಳೋದು, ನೋಡೋದು, ಮಾಡೋದು, ಅದು ಇದು. ಈ ಬಾಳೆಹಣ್ಣು ಹೆಂಗೆ, ಅದಕ್ಕೆ ಹೆಂಗೆ ಪ್ಲಾಂಟೇಶನ್ ಬೇಕು, ಆ ತರದ ಗೈಡೆನ್ಸ್ ಮಾಡೋದು, ಅಡ್ವೈಸರ್ ಆಗಿ ಕೆಲಸ ಮಾಡೋದು, ಅಡ್ವೊಕೇಟ್ಸ್ ಆಗಿ ಕೆಲಸ ಮಾಡೋದು, ಲೀಗಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿ ಕೆಲಸ ಮಾಡೋದು, ಅಂಥವ್ರಿಗೆ ವಿಶೇಷ ಅಭಿವೃದ್ಧಿ ಇರತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿ, ಪಂಚಮದಲ್ಲಿ ಬುಧ, ಜಾಗ್ರತೆ. ಚಂದ್ರ ಕೂಡ ಅಲ್ಲೇ ಇದ್ದಾನೆ, ಜಾಗ್ರತೆ. ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತಕ್ಕಂಥದ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಸ್ವಲ್ಪ ಎಳೆದಾಟ ಇರತಕ್ಕಂಥದ್ದು ಇರುತ್ತೆ. ಈ ಎಚ್ಚರಿಕೆ. ನೀವು ಅಷ್ಟೇ, ಸ್ವಲ್ಪ ಬುದ್ಧಿ ಒಂದ್ ಕಡೆ ಎಳೆಯುತ್ತೆ, ಮನಸ್ಸೊಂದ್ ಕಡೆ ಎಳೆಯುತ್ತೆ. ಆ ಲಗ್ನದಲ್ಲಿ ಬೇರೆ ಕುಜ, ಇನ್ನೇನೋ ಮಾಡೋಣ ಅನ್ನಿಸ್ತಕ್ಕಂಥದ್ದು. ಸ್ವಲ್ಪ ತಲೆನೋವಿನ ಸಮಸ್ಯೆ, ಮೈಗ್ರೇನು, ಸೈನಸ್ಸು, ಕಣ್ಣೋವು, ಕಿವಿ ನೋವು, ತಲೆಭಾಗದಲ್ಲಿ ಸಮಸ್ಯೆಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ. ಸ್ವಲ್ಪ ಅಜೀರ್ಣ ಬಾಧೆ, ಗ್ಯಾಸ್ಟ್ರಿಕ್, ನರ್ವಸ್ ಪ್ರಾಬ್ಲಮ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಸೈಕಲಾಜಿಕಲ್ ಪ್ರಾಬ್ಲಮ್, ಡಿಪ್ರೆಷನ್ ಪ್ರಾಬ್ಲಮ್ ಇರೋರು ಇನ್ನೂ ಡಿಪ್ ಆಗೋದಾಗುತ್ತೆ. ಈ ಎಚ್ಚರಿಕೆ. ಇನ್ನು ಸಿಂಹ ರಾಶಿ, ಚೆನ್ನಾಗಿದೆ. ಬುಧ ವಕ್ರ, ವಿಪರೀತ ಬುದ್ಧಿ, ವಿನಾಶ ಕಾಲಂ, ಜಾಗ್ರತೆ. ನನಗೆಲ್ಲ ಗೊತ್ತು ಅನ್ನೋನೇ ಹಳ್ಳಕ್ ಬೀಳೋದು, ನಾನು ಮಾಡಿದ್ದೆಲ್ಲ ಸರಿ ಅನ್ನೋನೇ ಹಳ್ಳಕ್ ಬೀಳೋದು. 4 ಜನರನ್ನ, ಶಿಸ್ತಿನ ಜೀವನ ಅನ್ನೋದು ಅದೇ. ಅಶಿಸ್ತಿನ ಜೀವನ ಅಂದ್ರೆ ನಾವು ಕೇಳಲ್ಲ. ಶಿಸ್ತಿನ ಜೀವನ ಸ್ವಲ್ಪ ಕಷ್ಟ. 4 ದಿನ ಲೇಟ್ ಆಗ್ಲಿ, ಕೇಳಿ ಮಾಡಿ ವಿಚಾರಿಸಿ ಹೆಜ್ಜೆ ಇಡಿ, ಸಕ್ಸಸ್. ಒಂದು ಹಣ್ಣು, ತರಕಾರಿ, ಸೊಪ್ಪು, ಹೂವು, ಕಮಿಷನ್ ಏಜೆಂಟ್ಸ್, ಈ ರೀತಿಯ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ, ವಿಶೇಷವಾಗಿ ಚೆನ್ನಾಗಿದೆ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. 3ನೇ ಮನೇಲಿ ಚಂದ್ರ ಇದ್ದಾನೆ, ಬುಧನ್ ಜೊತೆಲಿ ಇದ್ದಾನೆ. ಬುಧ ಸ್ವಲ್ಪ 3ನೇ ಮನೇಲಿದ್ದಾಗ ಸ್ವಲ್ಪ ಒಡ ಹುಟ್ಟಿದವರಿಗೋ, ಬಂಧು ಬಳಗದವರಿಗೋ ಸ್ವಲ್ಪ ಬಾಧಕನಾಗಿ ನಿಂತ್ಕೊತಾನೆ. ಅವರಿಂದ ಬಾಧೆಯೋ, ಅವರ ಹತ್ತಿರದವರ ವಿಚಾರದಿಂದ, ಬಂಧುಗಳು, ಸ್ನೇಹಿತರು, ಒಡ ಹುಟ್ಟಿದವರು, ಇವ್ರ ವಿಚಾರದಲ್ಲಿ ಇಲ್ದಿದ್ದೆಲ್ಲ ಹುಳ ಬಿಟ್ಕೋತೀರಿ. ಅವ್ರ ಕೆಲ್ಸ ಅವ್ರ ಪಾಡಿಗೆ ಬಿಡಿ, ನಿಮ್ ಕೆಲ್ಸ ನಿಮ್ ಪಾಡಿಗೆ ಮಾಡಿ, ಗೆಲುವು ನಿಮ್ಮದು. ಇನ್ನು ತುಲಾ ರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಕನ್ಸಲ್ಟೆಂಟ್, ಟೆಲಿಕಾಲಿಂಗ್, ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಟ್ರಾವೆಲ್ಸ್ ಅಡ್ವೈಸರ್, ಟೂರ್ಸ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದಾಗ ಸ್ವಲ್ಪ ಹುಷಾರಾಗೇ ಇರಿ ಅಂತ ಹೇಳ್ತಾನೆ. ನಿಮಗೂ ಬುಧನಿಗೂ ಆಗೋದಿಲ್ಲ. ಸೊ ವಿಪರೀತ ಬುದ್ಧಿ, ನನಗೆಲ್ಲ ಗೊತ್ತು, ತುಂಬಾ ತಿಳುವಳಿಕೆ, ತುಂಬಾ ನಾಲೆಜ್ ಅನ್ನೋ ರೀತಿನಲ್ಲಿ ಹೋಗ್ಬಿಟ್ಟು ನಿಮಗೆ ನೀವೇ ತುಂಬಾ, ನಮ್ ತಂದೆ ಆಗಾಗ ಹೇಳ್ತಿರ್ತಾರೆ, ನಿನ್ ತಲೆ ಕೆಟ್ಟಿದೆ, ನಿನ್ ತಲೆ ಭುಜದ ಮೇಲೆ ಇಲ್ಲ ಕಣೋ, ನಿಂತು ಆಕಾಶಕ್ಕೆ ಹಾರ್ತಿದೆ. ಇವತ್ತು ಆ ತರ ಹಾರುತ್ತೆ. ನೀವು ಇಲ್ದಿದ್ದೆಲ್ಲ ಗಾಳಿ ಮಾತುಗಳು, ಚೇಷ್ಟೆಗಳು, ಆ ಇನ್ವೆಸ್ಟ್ಮೆಂಟ್, ಈ ಇನ್ವೆಸ್ಟ್ಮೆಂಟ್, ಸ್ಟಾಕು, ಚೀಟಿ, ಫೈನಾನ್ಸ್, ಈ ತರದೊಂದು ತಂದಿಟ್ಕೊಳ್ತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ವೃಶ್ಚಿಕ ರಾಶಿ, ಅತಿ ವೇಗ ಬೇಡ, ಅತಿ ಆಲೋಚನೆ ಬೇಡ, ಅತಿ ಇನ್ವೆಸ್ಟ್ಮೆಂಟ್ ಬೇಡ, ಅತಿ ರಿಸ್ಕ್ ಬೇಡ, ದಿಢೀರ್ ದುಡ್ಡು ಬೇಡ, ಜಾಗ್ರತೆ. ಧನುಸು ರಾಶಿ,
ದೊಡ್ಡ ಲಾಭ ಇದೆ, ದೊಡ್ಡ ಸಕ್ಸಸ್ ಇದೆ, ತುಂಬಾ ರಿಸ್ಕ್ ಇದೆ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಹಣಕಾಸು, ಗೊತ್ತಿಲ್ಲದ ಸ್ನೇಹಿತ, ಗೊತ್ತಿಲ್ಲದ ಬಂಧು, ಗೊತ್ತಿಲ್ಲ ಮಾಡಬೇಡಿ. ನನ್ಗೆ ಗೊತ್ತಿಲ್ಲ ಸರ್, ಮಾಡಕ್ ಹೋಗಲ್ಲ. ನೀವು ಅದರಲ್ಲಿ ನುರಿತ ತಜ್ಞರಾಗಿದ್ದೀರಾ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಗೋಲ್ಡ್ಮನ್ ಸ್ಯಾಚೆಟ್ ಅನ್ನೋ ಕಂಪನಿಯಿಂದ ಹಿಡಿದು, JP Morgan ಇಂದ ಹಿಡಿದು, EY ಅನ್ನೋ ಕಂಪನಿಯಿಂದ ಹಿಡಿದು ತುಂಬಾ ಬಿಗ್ 4 ಕಂಪನಿಗಳು, ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಡ್ವೈಸು ಅಂತ ಒಂದು ಯೂನಿಕ್ ಟ್ರಸ್ಟ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಅಂತ ಇವತ್ತೇನ್ ಮಾತಾಡ್ತೀವಿ ಮುಂದಾಯಿಸ್ಬಿಟ್ಟಿದ್ದಾರೆ. ಫುಲ್ ಗುಂಡು ಹೊಡಿಸ್ಬಿಟ್ಟಿದ್ದಾರೆ ನಮ್ಮನ್ನು. ಗುಂಡು ಬಂಡು ಒಂದು ಎಲ್ಲ ಮುಂದನವೇ. ಗೊತ್ತಿಲ್ಲದ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಟೈಮ್ ತಗೊಳ್ಳಿ, 1 ವರ್ಷ 2 ವರ್ಷ ರಿಸರ್ಚ್ ಮಾಡಿ. ಒಂದ್ ಗಿಡ ಕೂಡ ದಿಢೀರ್ ಅಂತ ಬರೋಲ್ಲ ನೋಡಿ. ಒಂದ್ ಕೊತ್ತಂಬರಿ ಸೊಪ್ಪು 15 ದಿನಕ್ಕೆ ಬರುತ್ತೆ. ಕಟ್ಟೆಷ್ಟು? ಮ್ಯಾಕ್ಸಿಮಮ್ 10 ರೂಪಾಯಿ 50 ಅಷ್ಟೇ. ಇವ್ರುಗಳೇನೋ ಡುಬಾಕ್ ಮಾಡಿ 20 ರೂಪಾಯಿಗೆ ಮಾರ್ತಿದ್ದಾರೆ, ಅದಷ್ಟೇ. ಅದೇ 10 ವರ್ಷ ಹಾಕಿರೋ ಬೇವಿನ ಮರ ನೋಡಿ, ಒಂದ್ 3 ಲಕ್ಷ. ಟೀಕ್ ಮರ 15 ವರ್ಷ ಆಗಿರ್ಲಿ, ಕಡಿಮೆ ಅಂದ್ರೂ 10 ಲಕ್ಷ. ಗಂಧದ ಮರ ಒಂದ್ 25 ವರ್ಷ ಆಗ್ಲಿ, ಕಡಿಮೆ ಅಂದ್ರೂ ಒಂದ್ 50 ಲಕ್ಷ. ಎಷ್ಟು ಲಾಂಗರ್ ರನ್ ಇರುತ್ತೋ ಅಷ್ಟು ಅನುಭವ, ಅಷ್ಟು ತಿಳ್ಕೊಂಡಿದ್ದೇವೆ, ಅಷ್ಟು ನಿಂತಿದೆ. ಅದು ಬೃಹದಾಕಾರವಾಗಿ ಬೆಳೆದಿದೆ. ಇದೀಗ್ಲೇ ಬಂತು, ಈಗ್ಲೇ ಹೋಯ್ತು. ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಧನುಸ್ಸು ರಾಶಿ ಆತರ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ. ಯಾಕಂದ್ರೆ ಗುರುವಕ್ರ, ಬುಧವಕ್ರ, ಆತ್ಮಕಾರಕ 12, ಬುದ್ಧಿಕಾರಕ 12, ಮನೋಕಾರಕ 12, ಅದರ ಮೇಲೆ ಮಾತಿನ ಕಾರಕ 12, ಆಲೋಚನಾಕಾರಕ 12, ಎಲ್ಲ ತಲೆ ಕೆಡಿಸುವವನು ಕಳ್ಳ 12, ಎಲ್ಲ ಸೇರ್ಕೊಬಿಟ್ಟವ್ರೆ. ಸೊ ನಿಮ್ಮನ್ನ ಹಿಂದಿದ್ದೆಲ್ಲ ತಗೊಂಡೋಗಿ ಕಿಚಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಮಕ್ಕಳ ಜಾಗ್ರತೆ. ಇನ್ನು ಮಕರ ರಾಶಿ, ವಿಪರೀತ ವೇಗ. ನಿಮ್ ಲೆಕ್ಕಾಚಾರ, ವ್ಯವಹಾರ. ಬುಧ 11ನೇ ಮನೆ, ಸೂರ್ಯ 11ನೇ ಮನೆ, ಚಂದ್ರ 11ನೇ ಮನೆ. ಏನ್ ಕೇಳ್ತೀರಾ, ನಿಮ್ ವೇಗ ತುಂಬಾ ಸ್ಪೀಡ್ ಇರುತ್ತೆ. ಲಾಂಗ್ ಡ್ರೈವ್ಗಳು ಬೇಡ. ಲಾಂಗರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿ. ಒನ್ ಬೈ ಸ್ಟೆಪ್ ಹೋಗಿ. ಹೌದು, ನಿಮ್ಗೀಗ ವೇಗ ಇದೆ, ನೀವು ಹತ್ತಬಲ್ರಿ, ಪರವಾಗಿಲ್ಲ. ಸುಸ್ತಾಗ್ತೇವೆ ನಾವು. ಆಮೇಲೆ ಪ್ರಿಸರ್ವ್ ಮಾಡ್ಕೋಬೇಕು ನಮ್ ಶಕ್ತಿಯನ್ನ. ಲಾಂಗ್ ರನ್ ಶಕ್ತಿಗೆ ಇಟ್ಕೋಬೇಕು. ಒಂದೇ ಬಾರಿ ಬಳಸ್ಕೊಬಿಡೋದಲ್ಲ. ಒಂದೇ ಅಂತ ಓಟು ಪೆಟ್ರೋಲ್ ಎಲ್ಲ ಖಾಲಿ. ಸ್ಪೋರ್ಟ್ಸ್ ಮೋಡ್ಗೆ ಹಾಕಿ ಕಾರ್ ಓಡಿಸಿದ್ರೆ ಏನಾಗುತ್ತೆ? ಪೆಟ್ರೋಲ್ ಖಾಲಿ ಆಗುತ್ತೆ. ಈಕೋ ಮೋಡಲ್ ಓಡಿಸ್ಬೇಕು ನಿಧಾನವಾಗಿ. ಲೂನಾ, TVS ಆಕ್ಸಿಡೆಂಟ್ಗಳಾಗೋದು ಮಕ್ಕಳ. ಎಷ್ಟು ಜನಕ್ಕೆ ತೊಂದರೆ ಆಗೋದು? ಅವೆಲ್ಲ 40 ಮೇಲೆ ಹೋಗಲ್ಲ, ಹೌದಲ್ವಾ? ಬಿದ್ದವನು ಒಂದ್ ಕೈಕಾಲ್ ಪರ್ಚ್ಕೊಂಡು ಹೋಗಿರುತ್ತೆ ಅಷ್ಟೇ. ಅದೇ ಸ್ಪೀಡಾಗಿ ಹೋಗೋ 400 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋ ಕಾರ್ ಪಲ್ಟಿ ಹೊಡೆದ್ರೆ ಏನಾಗಿರುತ್ತೆ? ಪ್ಲೇನು ಏನಾಗಿರುತ್ತೆ? ಬ್ರೇಕ್ ಡೌನ್ ಆದ ಅಂದ್ರೆ ಯೋಚನೆ ಮಾಡಿ ನೋಡಿ. ಟ್ರೈನು 160-200 ಕಿಲೋಮೀಟರ್ ಸ್ಪೀಡು ಅಂತಿದ್ದಾರೆ. ಟ್ರೈನು, ಟ್ರಕ್ಗಳು ಯೋಚನೆ ಮಾಡಿ ನೋಡಿ. ಬಸ್ಸುಗಳು ವೆರಿ ರೇರ್, ಯಾಕಂದ್ರೆ ಬಸ್ ಹೋಗೋದೇ 40 ಕಿಲೋಮೀಟರ್. ಬೇರೆ ಬಸ್ಸುಗಳು ಬಿಡಿ. ಅದರಿಂದ ಅತಿ ವೇಗ ಹೋಗಬೇಡಿ. ಪ್ರಿಸರ್ವ್ ಮಾಡ್ಕೊಂಡು ಹೋಗಿ ಎಲ್ಲಾಗಿಲ್ಲ. ಇನ್ನು ಕುಂಭರಾಶಿ, ವಿಪರೀತ ವೇಗದಲ್ಲಿ ಓಡ್ತಿರುತ್ತೆ ನಿಮ್ಮ ಬ್ರೈನ್. ಕೇಂದ್ರದಲ್ಲಿ ಇದೆ. ವಿದ್ಯಾವಂತರಾಗಿದ್ದೀರಿ, ಪ್ರೊಫೆಸರ್ ಆಗಿದ್ದೀರಿ, ಲೆಕ್ಚರರ್ ಆಗಿದ್ದೀರಿ, ಟೀಚರ್ ಆಗಿದ್ದೀರಿ, ಅಡ್ವೈಸರಿ ಆಗಿದ್ದೀರಿ, ಸೈನ್ಸು, ಟೆಕ್ನಾಲಜಿ, ಡೇಟಾ ಸೈನ್ಸು, ಬರವಣಿಗೆ, ಲೇಖನ, ಈ ತರದ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ ತುಂಬಾ ಚೆನ್ನಾಗಿದೆ, ಬಟ್ ಬುಧ ವಕ್ರ, ನನಗೆ ಅದೊಂದೇ ಭಯ. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮೂಲ ತ್ರಿಕೋಣದಲ್ಲಿ ಮೀನದಲ್ಲಿ ರಾಹು, ವೃಶ್ಚಿಕದಲ್ಲಿ 3 ಗ್ರಹ. ಸೊ ನಿಮ್ಮ ಮೇಲೆ ಗ್ರಹಣ ಪ್ರಭಾವ ತರ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಅದು ತಗೊಂಡು ಹೋಗ್ಬೋದು, ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು. ನೀವು ಹೋಗ್ತಿರೋ ವೇಗಕ್ಕೆ ದಿಢೀರಂತ ತಲ್ಲಟಗಳು ಕೂಡ ಆಗತಕ್ಕಂಥದ್ದು. ನಿಮ್ಮ ವೇಗಕ್ಕೆ ಎದುರುಗಡೆಯವ್ರು ಇರಲ್ಲ, ಇಲ್ಲ ಎದುರುಗಡೆಯವ್ರ ವೇಗಕ್ಕೆ ನೀವಿರಲ್ಲ. ಸೊ ಅಲ್ಲೆಲ್ಲೋ ಕಂಪ್ಯಾರಿಸನ್ ಬಲಗಳಲ್ಲಿ ಎಳೆದಾಟ ಆಗಿ, ಮುಖ್ಯವಾಗಿ ವ್ಯವಹಾರಗಳಲ್ಲಿರೋರು ತುಂಬಾ ಹುಷಾರಾಗಿರಿ. ಉದ್ಯೋಗದಲ್ಲಿರೋರ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.